Good morning, dear students. In this session, let us study summarizing or how to write summaries of a given conversation or a given passage. What is summarizing? A summary is a shortened version of a letter or a report or an article or a book written in your own words. Summary means a shortened version. There is a large version of a letter, a report, an article, or even a book. The shortened version of that book in our own words is called a summary. ಒಂದು ಬುಕ್ ಇದೆ, ಕತೆ ಇದೆ. It is very, very long. There is a report which is very, very long. ಅದರ condensed form, short form, told in our own words is called summary. ನಮ್ಮದೇ ಆದ ಮಾತಲ್ಲಿ ವಾಟ್ ಇಸ್ ದ ಸ್ಟೋರಿ ಅಬೌಟ್, ಈ ಕತೆ ಯಾವುದ್ರ ಮೇಲಿದೆ. We cannot tell the complete story from line 1 to the last line. ಈ ಕತೆ ಏನಿದೆ ಅಂತ ಕೇಳಿದರೆ ಕತೆಯ ಮೊದಲನೇ ಲೈನಿಂದ ಕೊನೆವರೆಗೂ ಹೇಳೋಕ್ಕಾಗಲ್ಲ. ವಾಟ್ ಈಸ್ ದ ಮೂವಿ ಅಬೌಟ್, ಈ ಸಿನಿಮಾ ಯಾವುದ್ರ ಮೇಲೆ ಇದೆ ಅಂದರೆ ದ ಮೂವಿ ಈಸ್ ಅಬೌಟ್ ಕರಪ್ಷನ್, ಭ್ರಷ್ಟಾಚಾರದ ಮೇಲೆ ಇದೆ. ಇಟ್ ಈಸ್ ಎ ಸಮರಿ, ಶಾರ್ಟ್ ಅಂಡ್ ವರ್ಷನ್. ಬಟ್ ಒಂದೇ ಲೈನಲ್ಲಿ ವಿ ಕೆನಾಟ್ ಟೆಲ್ ದ ಕಂಪ್ಲೀಟ್ ಸಮರಿ. ಇಟ್ ಈಸ್ ಅಬೌಟ್ ಅಂದರೆ ಜಿಸ್ಟ್, ಅದು ಏನಿದೆ ಅನ್ನೋದನ್ನು ನಮ್ಮದೇ ಆದ ಮಾತುಗಳಲ್ಲಿ, ಅದು ಒಂದು ಲೆಟರ್ ಇರ್ಬೋದು, ಒಂದು ರಿಪೋರ್ಟ್ ಇರ್ಬೋದು, ಆರ್ಟಿಕಲ್ ಇರ್ಬೋದು, ಅಥವಾ ಬುಕ್ ಇರ್ಬೋದು. ಎನಿಥಿಂಗ್ ಕ್ಯಾನ್ ಬಿ ಟೋಲ್ಡ್ ಇನ್ ಅವರ್ ವರ್ಡ್ಸ್ ಇನ್ ಎ ಶಾರ್ಟ್ ಅಂಡ್ ಫಾರ್ಮ್. ಭಾಳ ಶಾರ್ಟಾಗಿ ನಮ್ಮದೇ ಆದ ವರ್ಡ್ಸಲ್ಲಿ ನಾವು ಸಮರೀಸನ್ನು ಹೇಳ್ತೇವೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಡಿಪೆಂಡ್ ಆನ್ ದಿ ಸಮರೀಸ್. ನಮ್ಮ ಮಾತುಕತೆಯ ಸಮರಿ ಯಾವುದ್ರ ಬಗ್ಗೆ ಮಾತಾಡಿದ್ವಿ ಅಂದರೆ ವಿ ಸ್ಪೋಕ್ ಅಬೌಟ್ ದಿ ಎಕ್ಸಾಮಿನೇಷನ್. ಏನೇನೆಲ್ಲ ಮಾತಾಡಿದ್ವಿ ಅನ್ನೋದನ್ನು ನಾವು ಹೇಳೋಕ್ಕೋಗಲ್ಲ. ಎಕ್ಸಾಮ್ ಬಗ್ಗೆ ಮಾತಾಡಿದ್ವಿ. ವಿ ಸ್ಪೋಕ್ ಅಬೌಟ್ ದ ಮೀಟಿಂಗ್ ದ್ಯಾಟ್ ವಿ ಕಂಡಕ್ಟೆಡ್. ಮೀಟಿಂಗ್ ಬಗ್ಗೆ ಇಟ್ ಈಸ್ ಎ ಸಮರಿ. ಸಮರಿ ಮೀನ್ಸ್ ಎ ಶಾರ್ಟ್ ಅಂಡ್ ವರ್ಷನ್ ರಿಟನ್ ಇನ್ ಅವರ್ ಓನ್ ವರ್ಡ್ಸ್. ನಮ್ಮದೇ ಆದ ಮಾತಿನಲ್ಲಿ ಹೇಳೋದು, ನಾಟ್ ಯೂಸಿಂಗ್ ದ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ಡ್ ಇನ್ ಎ ಲೆಟರ್ ಆರ್ ಎ ರಿಪೋರ್ಟ್ ಆರ್ ಎನ್ ಆರ್ಟಿಕಲ್ ಆರ್ ಇನ್ ಎ ಬುಕ್. ಬುಕ್ಕಲ್ಲಿರೋ ವರ್ಡ್ಸ್ಗಳನ್ನೇ ಬಳಸೋದಲ್ಲ, ನಮ್ಮ ವರ್ಡ್ಸಲ್ಲಿ ಹೇಳ್ತಕ್ಕಂಥದ್ದನ್ನು ದ್ಯಾಟ್ ಈಸ್ ಕಾಲ್ಡ್ ಎ ಸಮರಿ. ಸಮರಿ ಈಸ್ ಎ ಸ್ಕಿಲ್ ದ್ಯಾಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಇನ್ ಅಕಾಡೆಮಿಕ್ ಆ್ಯಂಡ್ ವರ್ಕ್ ರಿಲೇಟೆಡ್ ಸಿಚುವೇಶನ್ಸ್. ಅಕಾಡೆಮಿಕ್ ಇದರಲ್ಲಿ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಸಮರಿ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಸಮರಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವೆನ್ ಎವರ್ ವಿ ಡೆಲಿವರ್ ಎ ಕ್ಲಾಸ್, we cannot tell you everything that is there on that particular subject or a topic or a book. We tell you a gist that is there in the book, substance of the book, summary of that book. ನಾವು ಕ್ಲಾಸಲ್ಲಿ ನಿಮಗೆ ಡೆಲಿವರಿ ಮಾಡಿದಾಗ ಸಬ್ಜೆಕ್ಟಿನ ಕಂಪ್ಲೀಟ್ ಡೀಟೇಲ್ಸ್ ವಿಲ್ ನಾಟ್ ಬಿ ಗಿವನ್ ಟು ಯು. ಅದರ ಜಿಸ್ಟ್ ಸಮರಿ ಇಸ್ ಗಿವನ್ ಟು ಯು. ಸೊ ಅಕಾಡೆಮಿಕ್ ಸರ್ಕಲ್ಸಲ್ಲಿ, ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ ಸಮರಿ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಆ್ಯಂಡ್ ಇನ್ ವರ್ಕ್ ರಿಲೇಟೆಡ್ ಸಿಚುವೇಶನ್ಸ್, ಇನ್ನು ಆಫೀಸಸ್ಗಳಲ್ಲಿ ಇನ್ನೊಂದು ಕಡೆ ಸಮರಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ವೆನ್ ಯು ಗೋ ಟು ದಿ ಕೋರ್ಟ್ ಜಡ್ಜ್ಮೆಂಟ್ಸ್, ದೇ ಆರ್ ವೆರಿ ವೆರಿ ಲೆಂದಿ. ಕೋರ್ಟ್ ಜಡ್ಜ್ಮೆಂಟ್ಸು ಭಾಳ ಲೆಂದಿಯಾಗಿರ್ತಾವೆ. ವಾಟ್ ಈಸ್ ದ ವರ್ಡಿಕ್ಟ್? ಕೋರ್ಟಿನ ವರ್ಡಿಕ್ಟ್ ಏನು ಅನ್ನೋದನ್ನು ವಿ ಕಮ್ ಟು ನೋ ದ ಸಮರೀಸ್. ರಿಸರ್ಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೊರೋನಾ ಪೆಂಡಮಿಕ್ ಮೇಲೆ ಅದಕ್ಕೆ ಮೆಡಿಸಿನ್ಸು, ವ್ಯಾಕ್ಸಿನ್ಸು ಕಂಡುಹಿಡಿಯೋಕ್ಕೆ ಭಾಳಷ್ಟು ರಿಸರ್ಚಸ್ ಎಲ್ಲ ನಡೆದಿದೆ. ನ್ಯೂಸ್ ಪೇಪರ್ಸಲ್ಲಿ ನಮಗೆ ಇದೆಲ್ಲ ಬರೋದು ಓನ್ಲಿ ದಿ ಸಮರಿ ಆಫ್ ಇಟ್, ಜಿಸ್ಟ್ ಆಫ್ ಇಟ್. ಸೊ ವರ್ಕ್ ರಿಲೇಟೆಡ್ ಸಿಚುವೇಶನ್ಸಲ್ಲೂ ಔಟ್ಕಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಮರಿನಲ್ಲಿ ಅದರ ಪ್ರೋಸೆಸ್ಸಲ್ಲಿ ಏನು ಮಾಡಿದರು, ಹೇಗೆ ಈ ಟಾಪಿಕ್ ತೊಗೊಂಡ್ರು, ಯಾವ್ಯಾವ ಬೇಸ್ ಮೇಲೆ ಯಾವ್ಯಾವ ಸಬ್ಸ್ಟೆನ್ಸನ್ನು, ಮೆಡಿಷನ್ಸನ್ನು ಇಲ್ಲಿ ಕಾಂಬಿನೇಷನ್ಸನ್ನು ಮಾಡಿದರು, ಯಾಕೆ ಮಾಡಿದರು, ಇದಕ್ಕೆ ಅವ್ರಿಗೆ ಎಲ್ಲಿಂದ ಐಡಿಯಾ ಸಿಕ್ತೋ, ಆಲ್ ದೀಸ್ ಥಿಂಗ್ಸ್ ಆರ್ ರೆಕಾರ್ಡೆಡ್ ಇನ್ ದ ಪ್ರೋಸೆಸ್. ಬಟ್ ನಮಗೆ ಕೊನೆಗೆ ಬೇಕಾಗೋದೇನು ಅಂದರೆ ದ ಎಂಡ್ ರಿಸಲ್ಟ್, ಸಮರಿ. ಇಟ್ ಹೆಲ್ಪ್ಸ್ ಅಸ್ ಟು ಕಂಡೆನ್ಸ್ ದ ಲಾಂಗ್ ಟೆಕ್ಸ್ಟ್ ಫಾರ್ ಫ್ಯೂಚರ್ ರೆಫರೆನ್ಸ್. Summary is very very helpful, and it is helpful in condensing the long text for future reference. Condense means shorten.
ಸಂಕುಚಿತಗೊಳಿಸೋದು, ಚಿಕ್ಕದನ್ನಾಗಿ ಮಾಡೋದು. ಮುಂದಿನ ಇದಕ್ಕೆ ಏನು ಎವ್ರಿ ಡೇ ಥೌಸಂಡ್ಸ್ ಆಫ್ ಬುಕ್ಸ್ ಆರ್ ಬ್ರಾಟ್ ಔಟ್. ಒಂದು ವರ್ಷದಲ್ಲಿ ಸಾವಿರಾರು ಪುಸ್ತಕಗಳು ಬರುತ್ತೆ. ಒನ್ ಕೆನಾಟ್ ರೀಡ್ ಆಲ್ ದ ಬುಕ್ಸ್. ಆಲ್ ದ ಡೆವಲಪ್ಮೆಂಟ್ಸ್ ಕೆನಾಟ್ ಬಿ ರೆಡ್ ಆ್ಯಂಡ್ ಅಂಡರ್ಸ್ಟುಡ್. ಫಸ್ಟ್ ಹ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗನ್ನು ಯಾರೂ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ಡಿಪೆಂಡೆಂಟ್ ಆನ್ ದಿ ಸಮರೀಸ್. ಹಾಗಾಗಿ ಸಮರೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫ್ಯೂಚರ್ ರೆಫರೆನ್ಸಸ್. ಮುಂದೆ ಇಫ್ ಸಂಬಡಿ ಆಸ್ ಯು ಯಾವುದಾದ್ರೂ ಪ್ರಶ್ನೆ ಕೇಳಿದ್ರೆ ಈ ವಿಷಯದ ಮೇಲಿನ ಬುಕ್ಕು ಯಾವುದು ಅಂದರೆ ಇಂಥ ಬುಕ್ ಓದಿ, ಅದು ಭಾಳ ಲೆಂದಿ ಆಗಿದೆ ಅಂದರೆ ಇನ್ನೊಂದು ಭಾಳ ಶಾರ್ಟ್ ಆಗಿರ್ತಕ್ಕಂಥ ಬುಕ್ ಇದೆ, ಭಾಳ ಸಿಂಪಲ್ಲಾಗಿ ಸಮರೈಸ್ಡ್ ಜಿಸ್ಟನ್ನು ಚೆನ್ನಾಗಿ ಹೇಳಿದ್ದಾರೆ. ಇವರು ಸಮ್ ಅದರ್ ಬುಕ್, ದೇ ಆರ್ ಆಲ್ ಸಮರೀಸ್. ನಮಗೆ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಸ್ ಆರ್ ಆಲ್ಸೋ ದಿ ಸಮರೀಸ್ ಆಫ್ ದಿ ಲಾರ್ಜ್ ರೆಫರೆನ್ಸ್ ಬುಕ್ಸ್. ನಮ್ಮ ಟೆಕ್ಸ್ಟ್ ಬುಕ್ಗಳು ಅಥವಾ ಸ್ಟಡಿ ಮೆಟೀರಿಯಲ್ ಅಂತ ಏನು ಮಾಡಿದ್ದೇವೆ ಇದೆಲ್ಲ ಸಮರೀಸ್. ಬೇರೆ ಬುಕ್ಕನ್ನೆಲ್ಲ ಓದಿ ಅದನ್ನು ಕಂಡೆನ್ಸ್ಡ್ ಫಾರ್ಮ್. ಸೊ ಫ್ಯೂಚರ್ ರೆಫರೆನ್ಸಿಗೆ, ಫ್ಯೂಚರ್ ಸ್ಟಡೀಸಿಗೆ ಸಮರೀಸ್ ಆರ್ ವೆರಿ ವೆರಿ ಯೂಸ್ಫುಲ್. It tests our ability to understand. Summarizing is not an easy job. It tests our ability to understand what we read. ನಾವು ಓದಿದ್ದನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದು ನಮ್ಮ ಸಮರೀಸಿಂದ ಗೊತ್ತಾಗುತ್ತೆ. ಆ್ಯಂಡ್ ಎಕ್ಸ್ಪ್ರೆಸ್ ಅವರ್ ಸೆಲ್ಸ್ ಕನ್ಸೈಸ್ಲಿ. ವಿ ಆರ್ ಗಿವನ್ ಎ ಫ್ಯೂ ಮಿನಿಟ್ಸ್. ಮೋಸ್ಟ್ ಆಫ್ ದ ಟೈಮ್ಸ್ ವಿ ಕೆನಾಟ್ ಗಿವ್ ಯು hours together to write the examination. You are given only 3 hours. We cannot say that you can write for another 2 hours. I know many more things on this subject. ನನಗೆ ಈ ವಿಷಯದ ಮೇಲೆ ಭಾಳಷ್ಟು ವಿಷಯ ಗೊತ್ತಿದೆ, ನನಗೆ 3 hours ಎಕ್ಸಾಮಿನೇಷನಲ್ಲಿ ಸಾಕಾಗಲ್ಲ, ಐ ನೀಡ್ 5 hours. ಈ ಕೆನಾಟ್ ಎಕ್ಸ್ಪೆಕ್ಟ್ ಇಟ್, ಕೆನಾಟ್ ಆಸ್ಕ್ ಫಾರ್ ಮೋರ್ ಟೈಮ್ ಇನ್ ದ ಎಕ್ಸಾಮಿನೇಷನ್. ಇನ್ ದ ಎಕ್ಸಾಮಿನೇಷನ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು write within the stipulated time, given time. How you write is more important than what you write sometimes. ಯಾಕೆ ಬರಿತೀರಿ ಅನ್ನೋದು, ಏನು ಬರಿತೀರಿ ಅನ್ನೋದಕ್ಕಿಂತ ಭಾಳ ಮುಖ್ಯ ಆಗುತ್ತೆ. ನಾನು 10 ಪೇಜ್ ಬರ್ತೀನಿ, ನೋ, ಯು ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ಓನ್ಲಿ ಇನ್ 2 pages. ದೇರ್ ಇಸ್ ಎ ಲಿಮಿಟ್. ಎಕ್ಸಾಮಿನೇಷನಲ್ಲಿ ಲಿಮಿಟ್ ಹಾಕಿರೋದು ಯಾಕೆ ಅಂದರೆ ಮಚ್ ಮೋರ್ ದ್ಯಾನ್ 2 pages. ಬಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಪ್ರೆಸೆಂಟ್ ಯುವರ್ ಆನ್ಸರ್ ವಿದಿನ್ 2 pages. ಅಂದರೆ ಅಲ್ಲಿ ಸಮರೈಸಿಂಗ್ ಸ್ಕಿಲ್ ಇದೆ ಅಂತ ಅರ್ಥ. ನಿಮಗೆ ಸಮರಿ ಬರೆಯೋಕ್ಕೆ ಬರುತ್ತಾ, ಶಾರ್ಟ್ ಮಾಡೋಕ್ಕೆ ಬರುತ್ತಾ, ಇಷ್ಟೇ ಟೈಮಲ್ಲಿ ಇದನ್ನು ಹೇಳಕ್ಕೆ ಬರುತ್ತಾ. ಅದಕ್ಕೆ ಈವನ್ ಇನ್ ಮೆನಿ ಫಂಕ್ಷನ್ಸ್ ವಿ ಅಲಾಟ್ 2 or 3 minutes ಟೈಮ್ ಫಾರ್ ಎ ಪರ್ಟಿಕ್ಯುಲರ್ ಸ್ಪೀಕರ್ ಟು ಸ್ಪೀಕ್ ಆನ್ ಸರ್ಟನ್ ಥಿಂಗ್ಸ್. ನಿಮಗೆ 2 ನಿಮಿಷದಲ್ಲಿ ನಿಮ್ಮ ಮಾತುಕತೆ ಮುಗಿಸ್ಬೇಕು ಅಂದರೆ ಅವರು ಏನೇನೋ ಮಾತಾಡೋಕ್ಕೆ ತೀರ್ಮಾನ ಮಾಡ್ಕೊಂಡಿರ್ತಾರೆ, ಆದರೆ ಏನು ಹೇಳಬೇಕು, ಏನು ಬಿಟ್ಟಾಗಬೇಕು ಅದರಿಂದ ತೀರ್ಮಾನ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಸಮರಿ. ಸೊ ನಮ್ಮ ದಿನನಿತ್ಯದ ಆ್ಯಕ್ಟಿವಿಟಿನಲ್ಲಿ ವಿ ಆರ್ ಇನ್ ಒನ್ ವೇ ಆರ್ ದಿ ಅದರ್ ಸಮರೈಸಿಂಗ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಲೈಫ್. ದಿನನಿತ್ಯ ಸಮರೈಸ್ ಮಾಡ್ತಾನೆ ಇದ್ದೀವಿ, ಆದರೆ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡೋದು ಹೇಗೆ, ಅಕಾಡೆಮಿಕ್ ಆಗಿ ಮಾಡೋದು ಹೇಗೆ ಅನ್ನೋದನ್ನು ಲೆಟ್ ಅಸ್ ಲರ್ನ್ ಇನ್ ದಿಸ್ ಸೆಷನ್. ಇಟ್ ಈಸ್ ವೆರಿ ಯೂಸ್ಫುಲ್ ವೆನ್ ವಿ ಡು ನಾಟ್ ಹ್ಯಾವ್ ಟೈಮ್ ಟು ರೀಡ್ ದ ಒರಿಜಿನಲ್ ಟೆಕ್ಸ್ಟ್. ಒರಿಜಿನಲ್ ಟೆಕ್ಸ್ಟ್ ಓದೋಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಮಗೆ ಸಮರೀಸ್ ಬೇಕು. ನೋಟ್ಸ್ ಯಾಕೆ ಬೇಕು ನಮಗೆ ಅಂದರೆ ವಿ ಡೋಂಟ್ ವಾಂಟ್ ಟು ರೀಡ್ ದ ಟೆಕ್ಸ್ಟ್ಸ್ ಆರ್ ರೆಫರೆನ್ಸ್ ಬುಕ್ಸ್ ಆ್ಯಂಡ್ ವಿ ಡು ನಾಟ್ ಹ್ಯಾವ್ ದ ಪೇಷನ್ಸ್ ಆ್ಯಂಡ್ ವಿ ಡು ನಾಟ್ ಹ್ಯಾವ್ ದ ಟೈಮ್. ಸೊ ನೋಟ್ಸ್ ಈಸ್ ಎನಫ್ ಫಾರ್ ಅಸ್. ನಮಗೆ ನೋಟ್ಸೇ ಸಾಕು, ನೋಟ್ಸ್ ಕೊಡಿ ಅಂದರೆ ನಮ್ಮ ನೋಟ್ಸನ್ನು ನಾವೇ ಪ್ರಿಪೇರ್ ಮಾಡ್ಕೋಬೇಕು. ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಯು ಆರ್ ಡಿಪೆಂಡೆಂಟ್ ಆನ್ ದ ಟೀಚರ್ಸ್ ಫಾರ್ ಸಮರೀಸ್. ಹಾಗಾಗಿ ನಿಮಗೆ ಸಮರಿ ಅಂದರೆ ಏನು, ಕಂಡೆನ್ಸ್ಡ್ ಫಾರಮ್ ಏನು ಅಂದರೆ ಏನು ಅಂತ ಗೊತ್ತಾಗುತ್ತೆ. Sometimes in the examination a question is asked for a short note. ಲಾಂಗ್ ಆನ್ಸರಿನ ಕ್ವಶನನ್ನು ಶಾರ್ಟ್ ನೋಟಿಗೆ ಕೇಳಿರ್ತಾರೆ. 2 pages essay is with you, that is for a long answer question. But in the examination you are asked to write a short note on the same topic. Then you have to condense it. ನೀವು ಅದನ್ನು ಕಂಡೆನ್ಸ್ ಮಾಡೋಕ್ಕಾಗುತ್ತಾ? ದಟ್ ಇಸ್ ಎ ಕ್ವಶನ್ ದೇರ್. ಸೊ ಒರಿಜಿನಲ್ ಟೆಕ್ಸ್ಟನ್ನು ನಾವು ಯಾವಾಗ ಓದೋಕ್ಕಾಗಲ್ಲ, ದೆನ್ ವಿ ನೀಡ್ ದ ಸಮರೀಸ್. ಸಮರೈಸಿಂಗ್ ಇನ್ವಾಲ್ವ್ಸ್ ರೀಡಿಂಗ್ ಸ್ಕಿಲ್ಸ್. ಸಮರಿ ಬರೆಯೋಕ್ಕಾಗಿದ್ರೆ ಏನು ಬೇಕು, ಸಮರೈಸ್ ಮಾಡಬೇಕಾದ್ರೆ ಏನು ಬೇಕು, ರೀಡಿಂಗ್ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅನದರ್. ಫಸ್ಟ್ ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೋಬೇಕು. ಜಡ್ಜ್ಮೆಂಟ್ ಇನ್ ಸೆಲೆಕ್ಟಿಂಗ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಮೇಲೆ ಆ ಪ್ಯಾಸೇಜಲ್ಲಿ, ಪ್ಲೇನಲ್ಲಿ, ಸ್ಟೋರಿನಲ್ಲಿ
ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂತ ಸೆಲೆಕ್ಟ್ ಮಾಡ್ತಕ್ಕಂಥ ಆಯ್ಕೆ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸಬೇಕು. ಆ್ಯಂಡ್ ಎಬಿಲಿಟಿ ಟು ರೈಟ್ ಇನ್ ಸಿಂಪಲ್ ಆ್ಯಂಡ್ ಕ್ಲಿಯರ್ ಸ್ಟೈಲ್ ಫಾರ್ ಈಸಿ ರೀಡಿಂಗ್. ಇದು ಪ್ರೋಸೆಸ್. ಸಮರೈಸಿಂಗ್ ಇನ್ವಾಲ್ವ್ಸ್ ರೀಡಿಂಗ್ ಸ್ಕಿಲ್ಸ್. ಎಷ್ಟು ಬೇಗ ಓದೋಕ್ಕೆ ಸಾಧ್ಯ? ರೀಡಿಂಗ್ ಸ್ಕಿಲ್ಸು ಫಾಸ್ಟಾಗಿ ಓದೋಕ್ಕಾಗುತ್ತಾ? ಕಡಿಮೆ ಟೈಮಲ್ಲಿ ಓದಿ ಅರ್ಥ ಮಾಡ್ಕೊಳಕ್ಕಾಗುತ್ತಾ? ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೀಡಿಂಗ್ ಸ್ಕಿಲ್ಸ್ ಒಂದು ರೀಡಿಂಗಲ್ಲಿ ಸಾಕಾ? ಸೆಕೆಂಡ್ ರೀಡಿಂಗ್ ಬೇಕಾ? ಥರ್ಡ್ ರೀಡಿಂಗ್ ಬೇಕಾ? ಆರ್ ಶುಡ್ ವಿ ಗಿವ್ ಎ ಫೋರ್ತ್ ರೀಡಿಂಗ್ ಟು ಅಂಡರ್ಸ್ಟ್ಯಾಂಡ್ ಎ ಗಿವನ್ ಟೆಕ್ಸ್ಟ್? ಆಫ್ಟರ್ ರೀಡಿಂಗ್ ಯು ಮಸ್ಟ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ದ್ಯಾಟ್ ಈಸ್ ದೇರ್ ಇನ್ ದ ಟೆಕ್ಸ್ಟ್. ಸಮರಿ ಮಾಡೋಕ್ಕೆ ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ಸರ್ಟನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅದರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಎತ್ಕೋಬೇಕು ಸಮರೈಸ್ ಮಾಡಲಿಕ್ಕೆ. ಆ್ಯಂಡ್ ದ ಎಬಿಲಿಟಿ ಟು ರೈಟ್ ಇಟ್ ಇನ್ ಸಿಂಪಲ್ ಆ್ಯಂಡ್ ಕ್ಲಿಯರ್ ಸ್ಟೈಲ್, ಕ್ಲಿಯರ್ ವರ್ಡ್ಸ್ ಫಾರ್ ಈಸಿ ರೀಡಿಂಗ್ ಆಫ್ ಅದರ್ಸ್. ಸಮರಿ ಬರೆಯೋದು ಯಾರಿಗೆ ಅಂದರೆ ಬೇರೆಯವರಿಗಾಗಿ ಅಥವಾ ನಮ್ಮ ಮುಂದಿನ ರೆಫರೆನ್ಸಿಗೆ. ಬೇರೆಯವರಿಗೆ ಬರೆದಿದ್ದು ಅವ್ರಿಗೆ ಅರ್ಥವಾಗೋ ರೀತಿ ಇರಬೇಕು. ಸೊ ಯು ಮಸ್ಟ್ ರೈಟ್ ದ ಸಮರೀಸ್ ಇನ್ ವೆರಿ ವೆರಿ ಸಿಂಪಲ್ ಟರ್ಮ್ಸ್. ಓರಲ್ ಸಮರಿ ಸ್ಕಿಲ್ಸ್ ಆರ್ ಮೋಸ್ಟ್ ಎಸೆನ್ಷಿಯಲ್ ಇನ್ ಅಟ್ ಡಿಸ್ಕಷನ್ಸ್ ಆ್ಯಂಡ್ ಮೀಟಿಂಗ್ಸ್. Not only the written summaries, even the oral summaries are also very very important. Especially in discussions and meetings. Discussions alli, meetings alli, you might have seen the people referring to innumerable situations, events, reports in a meeting or in a debate. TV ನಲ್ಲೋ ಅಥವಾ ಓಪನ್ ಡಿಬೇಟ್ಸ್ ಅಲ್ಲೋ ಜನ ಚರ್ಚೆ ಮಾಡಬೇಕಾದ್ರೆ ಬೇರೆ ಬೇರೆ ಘಟನೆಗಳನ್ನು ತಮ್ಮಷ್ಟು ತಾವೇ ನೆನಪು ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ. ಓರಲ್ ಸಮರಿ ಅದು ಮೌಖಿಕವಾಗಿ ಹೇಳ್ತಕ್ಕಂಥ ಸಮರಿ. ದೇ ಆರ್ ವೆರಿ ವೆರಿ ಯೂಸ್ಫುಲ್ ಇನ್ ಡಿಸ್ಕಷನ್ಸ್ ಆ್ಯಂಡ್ ಮೀಟಿಂಗ್ಸ್. ರಿಟರ್ನ್ ಸಮರಿ, ಸೊ ಇಟ್ ಈಸ್ ಇನ್ ದ ರಿಟರ್ನ್ ಫಾರ್ಮ್ ಆ್ಯಂಡ್ ವಿ ಕ್ಯಾನ್ ಕನ್ಸಲ್ಟ್ ಇಟ್ ಎನಿ ಟೈಮ್ ದ್ಯಾಟ್ ವಿ ವಾಂಟ್ ಇಟ್. ನಮಗೆ ಬೇಕಾದಾಗ ಅದನ್ನು ಕನ್ಸಲ್ಟ್ ಮಾಡ್ಬೋದು, ನೋಡ್ಬೋದು. ಬಟ್ ಓರಲ್ ಸಮರಿ ಇಟ್ ಶುಡ್ ಬಿ ದೇರ್ ಇನ್ ಅವರ್ ಮೈಂಡ್ ಆ್ಯಂಡ್ ವಿ ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ರಿಕಲೆಕ್ಟ್ ಇಟ್ ವೆನ್ ಎವರ್ ವಿ ನೀಡ್ ಇಟ್. ನಮಗೆ ಬೇಕಾದ ಟೈಮಲ್ಲಿ ಅದನ್ನು ನೆನಪು ಮಾಡ್ಕೊಳ್ಳೋ ಶಕ್ತಿ ಇರಬೇಕು. ಸೊ ಸಮರೈಸಿಂಗ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಸಮರೀಸ್, ಪ್ರಿಸಿಸ್, ಅಬ್ಸ್ಟ್ರಾಕ್ಟ್. ಸಮರಿ ಥರನೇ ಇನ್ನೂ ಬೇರೆ ಬೇರೆ ಥರದ ಸ್ಕಿಲ್ಸ್ ಇದೆ. ಲೆಟ್ ಅಸ್ ಸಿ ವಾಟ್ ಎ ಸಮರಿ ಈಸ್. ಎ ಸಮರಿ ಡೀಲ್ಸ್ ವಿತ್ ದ ಮೈನ್ ಪಾಯಿಂಟ್ಸ್ ಆಫ್ ಸಮ್ ಡೀಟೈಲ್ಡ್ ರೈಟಿಂಗ್. ಈಗ ಭಾಳ ಕ್ಲಿಯರ್ ಆಯಿತು. ಒನ್ ಥಿಂಗ್ ಈಸ್ ವೆರಿ ವೆರಿ ಕ್ಲಿಯರ್. ಸಮರಿ ಅಂದರೆ ಏನಂದರೆ ಈ ಡೀಲ್ಸ್ ವಿತ್ ದಿ ಮೈನ್ ಪಾಯಿಂಟ್ಸ್ ಆಫ್ ಸಮ್ ಡೀಟೈಲ್ಡ್ ರೈಟಿಂಗ್. For example, there is a story, there is a poem, it is a detailed writing. What are the main points of this story? Main points of this novel, main points of this play, main points of this cinema. Main points are called summaries. Summary important function is to highlight the main part of a text. ಒಂದು ಟೆಕ್ಸ್ಟಿನ ಮೇನ್ ಪಾಯಿಂಟ್ಸನ್ನು ಇದು ಮಾಡೋದು. There is no stipulation as far as its length is concerned. Summary ಅಂದರೆ we are not much bothered about the length of the summary. Summary ಲೆಂತ್ ಎಷ್ಟಿರಬೇಕು? ಒರಿಜಿನಲ್ ಟೆಕ್ಸ್ಟು 100 pages ಇದೆ. ವಾಟ್ ಶುಡ್ ಬಿ ದ ಲೆಂತ್ ಆಫ್ ದಿ ಸಮರಿ ಅಂದರೆ ವಿ ಕೆನಾಟ್ ಸೇ ದಟ್ ಇಟ್ ಶುಡ್ ಬಿ 25 pages ಆರ್ 20 pages, 50 pages. ಸಮರಿ ಅಂದಾಗ ಇಟ್ ಈಸ್ ಶಾರ್ಟರ್ ದ್ಯಾನ್ ದಿ ಒರಿಜಿನಲ್ ಟೆಕ್ಸ್ಟ್. ಜನರಲಿ ಸಮರಿ ಈಸ್ ಶಾರ್ಟರ್ ದ್ಯಾನ್ ದಿ ಒರಿಜಿನಲ್ ಟೆಕ್ಸ್ಟ್. 50% ಇರ್ಬೋದು, 40% ಆರ್ ಮೇ ಬಿ 30%. ಇಟ್ ಡಿಪೆಂಡ್ಸ್ ಅಪಾನ್ ದ ರೈಟರ್. ನಾವು 100 ಪೇಜಿನ ಬುಕ್ಕಿನ ಸಮರಿಯನ್ನು ನಾವು ಎಷ್ಟು ಶಾರ್ಟಾಗಿ ಬರಿತೀವಿ ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಆ್ಯಂಡ್ ಲಿಸ್ಟಿಂಗ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಟೆಕ್ಸ್ಟ್. ಮತ್ತು ಅದನ್ನು ನಮ್ಮದೇ ಆದ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಮ್ಮ ವರ್ಡ್ಸ್ ಲ್ಯಾಂಗ್ವೇಜ್ ಕಮಾಂಡ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಮೇ ರನ್ ಅಪ್ ಟು ಹಾಫ್ ಆಫ್ ದಿ ಲೆಂತ್ ಆರ್ ಮೋರ್ ದ್ಯಾನ್ ಹಾಫ್ ಆಫ್ ದಿ ಒರಿಜಿನಲ್ ಟೆಕ್ಸ್ಟ್. ಸಮರಿ ಅಂದಾಗ ಲಿಮಿಟ್ ಇಲ್ಲ. ಎ ಸಮರಿ ದ್ಯಾಟ್ ಈಸ್ ಅಬೌಟ್ ಎ ಥರ್ಡ್ ಆಫ್ ದಿ ಒರಿಜಿನಲ್ ಈಸ್ ಕಾಲ್ಡ್ ಎ ಪ್ರಿಸಿಸ್. ಬಟ್ ದೇರ್ ಈಸ್ ಅನದರ್ ಸ್ಕಿಲ್ ವಿಚ್ ಈಸ್ ಆಸ್ಕ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಹೆಚ್ಚಿನದಾಗಿ ಕಾಂಪಿಟೇಷನ್ಸ್ ಎಕ್ಸಾಮಿನೇಷನ್ಸಲ್ಲಿ ಇರುತ್ತೆ. ಪ್ರಿಸಿಸ್ ರೈಟಿಂಗ್. ಪ್ರಿಸಿಸ್ ರೈಟಿಂಗ್ ಅಂದರೆ ಇಟ್ ಈಸ್ ಎ ಸಮರಿ ದ್ಯಾಟ್ ಈಸ್ ಅಬೌಟ್ ಎ ಥರ್ಡ್ ಆಫ್ ದಿ ಒರಿಜಿನಲ್ ಟೆಕ್ಸ್ಟ್. 100 ವರ್ಡ್ಸಿನ ಒಂದು ಪ್ಯಾಸೇಜ್ ಇದ್ದರೆ ಅದರ ಸಮರಿ ಶುಡ್ ಬಿ ರಿಟನ್ ಇನ್ 33 words.
1/3 ಆಫ್ ಇಟ್ಸ್ ಒರಿಜಿನಲ್ ಲೆಂತ್. ಆ ರೀತಿ ಮಾಡಲೇಬೇಕಂತ ಬೈಂಡಿಂಗು, ರಿಸ್ಟ್ರಿಕ್ಷನ್ಸು, ಇನ್ಸ್ಟ್ರಕ್ಷನ್ಸ್ ಇದ್ದರೆ ದಟ್ ಈಸ್ ಕಾಲ್ಡ್ ಎ ಪ್ರಿಸಿ ರೈಟಿಂಗ್. ಸಮರಿ ಲೆಂತ್ ಏನಾದರೂ ಇರ್ಬೋದು. ಪ್ರಿಸಿ ರೈಟಿಂಗ್ ಮೀನ್ಸ್ ಜಸ್ಟ್ 1/3 ಆಫ್ ದಿ ಒರಿಜಿನಲ್ ಲೆಂತ್ ಆಫ್ ದಿ ಟೆಕ್ಸ್ಟ್. It covers the main points of the original well enough to give the reader a comprehensive understanding of a piece without reading it. ಪ್ರೆಸಿಯ ಮುಖ್ಯ ಕೆಲಸ ಏನಂದರೆ ಇಟ್ ಕವರ್ಸ್ ದ ಮೈನ್ ಪಾಯಿಂಟ್ಸ್ ಆಫ್ ದಿ ಒರಿಜಿನಲ್ ಟೆಕ್ಸ್ಟ್ and it gives the reader a comprehensive understanding of the original text without reading it. Comprehensive understanding. 100 ವರ್ಡ್ಸಲ್ಲಿರ್ತಕ್ಕಂಥ ಟೆಕ್ಸ್ಟನ್ನು 33 ವರ್ಡ್ಸಲ್ಲೇ ಬರೆದು 33 ವರ್ಡ್ಸಲ್ಲಿನೇ 100 ವರ್ಡ್ಸಲ್ಲಿರೋದನ್ನು ಹೇಳ್ತಕ್ಕಂಥ ಸಾಮರ್ಥ್ಯ ಪ್ರೆಸಿ ರೈಟಿಂಗಿಗಿರುತ್ತೆ. ಒರಿಜಿನಲ್ ಓದ್ದಾನೆ ಒರಿಜಿನಲ್ ಏನಿದೆ ಅಂತ ಅರ್ಥ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡಬೇಕು. ಸಮರಿ, ದ್ಯಾಟ್ ಈಸ್ ಪ್ರೆಸಿ, ದ್ಯಾಟ್ ಈಸ್ ಕಾಲ್ಡ್ ಎ ಪ್ರೆಸಿ ರೈಟಿಂಗ್. We read a piece precis because we are interested in the original but have no time to read it completely. Now we are dependent on the precis because we have no time to read the original text completely even though we are interested in reading it. ಓದಬೇಕು, ಓದೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಾವು ವಿ ಆರ್ ಡಿಪೆಂಡೆಂಟ್ ಆನ್ ದಿ ಸಮರೀಸ್, ಪ್ರೆಸಿ ರೈಟಿಂಗ್. ಈವನ್ ಇನ್ ದ ಗೌರ್ಮೆಂಟ್ ಸೋ ಮೆನಿ ಕಮಿಟೀಸ್ ಆರ್ ಅಪಾಯಿಂಟೆಡ್. ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಕಮಿಟಿಗಳನ್ನು ಸರ್ಕಾರ ಸ್ಟಡಿ ಮಾಡಲಿಕ್ಕೆ ಅಪಾಯಿಂಟ್ ಮಾಡೋದು. ಕಮಿಟಿ ಸ್ಟಡೀಸ್ ಆ್ಯಂಡ್ ಸಬ್ಮಿಟ್ಸ್ ದ ರಿಪೋರ್ಟ್ ಟು ದ ಗೌರ್ಮೆಂಟ್. ಗೌರ್ಮೆಂಟ್ ಅವರು ಎ ಮಿನಿಸ್ಟರ್ ಆರ್ ದ ಚೀಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ ಕೆನಾಟ್ ಗೋ ಇನ್ ಟು ದಿ ರಿಪೋರ್ಟ್, ಒರಿಜಿನಲ್ ರಿಪೋರ್ಟ್ ಓದಲ್ಲ, ಅವರು ಓದೋಕ್ಕಾಗಲ್ಲ. ದೇ ಡು ನಾಟ್ ಹ್ಯಾವ್ ದ ಟೈಮ್ ಟು ರೀಡ್ ದ. ಆಗ ಆಫೀಸರ್ಸ್ ಆರ್ ಆಸ್ ಟು ರೀಡ್ ದ ಒರಿಜಿನಲ್ ರಿಪೋರ್ಟ್ ಆರ್ ಸ್ಟಡಿ ರಿಪೋರ್ಟ್ ಆ್ಯಂಡ್ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಸಬ್ಮಿಟ್ ದ ಸಮರಿ ಟು ದ ಕನ್ಸರ್ನ್ಡ್ ಅಥಾರಿಟೀಸ್ ಆರ್ ದ ಮಿನಿಸ್ಟರ್. ಅಲ್ಲಿ ರೈಟಿಂಗ್ ಸಮರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಡಿಪಾರ್ಟ್ಮೆಂಟ್, ನಾಟ್ ಓನ್ಲಿ ಇನ್ ದ ಅಕಾಡೆಮಿಕ್ ಸರ್ಕಲ್, ಈವನ್ ಇನ್ ಅಡ್ಮಿನಿಸ್ಟ್ರೇಷನ್, ಈವನ್ ಇನ್ ಕೋರ್ಟ್ಸ್, summaries are very very important. Precis writing is very important. A much shorter summary about the 10th of the original is called an abstract. ಇನ್ನೊಂದಿದೆ ಅಬ್ಸ್ಟ್ರಾಕ್ಟ್, ಅದು ರಿಸರ್ಚಲ್ಲಿ ಬರುತ್ತೆ. ಅಬ್ಸ್ಟ್ರಾಕ್ಟಿನ ಲೆಂತ್ ಏನಂದರೆ ಇಟ್ ಈಸ್ ದ 10th ಆಫ್ ದಿ ಒರಿಜಿನಲ್. 100 ವರ್ಡ್ಸಲ್ಲಿರೋದು 100 ಪೇಜಸಲ್ಲಿದ್ದರೆ ಯು ಆರ್ ಎಕ್ಸ್ಪೆಕ್ಟೆಡ್ ಟು ರೈಟ್ ದಿ ಅಬ್ಸ್ಟ್ರಾಕ್ಟ್ ಇನ್ ಜಸ್ಟ್ 10 pages. It is useful when we are searching for relevant material on the subject and want to check if we can find it in a particular text. ಈ ಅಬ್ಸ್ಟ್ರಾಕ್ಟ್ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದರೆ ವೆನ್ ವಿ ಆರ್ ಸರ್ಚಿಂಗ್ ಫಾರ್ ಎ ರೆಲೆವೆಂಟ್ ಮೆಟೀರಿಯಲ್ ಆನ್ ದ ಸಬ್ಜೆಕ್ಟ್, ಯಾವುದೋ ವಿಷಯದ ಮೇಲೆ. ಫಾರ್ ಎಕ್ಸಾಂಪಲ್ ಆನ್ ಬ್ಯಾಂಕಿಂಗ್ ಆರ್ ಆನ್ ಎ ಪರ್ಟಿಕ್ಯುಲರ್ ಮೆಡಿಷನ್, ಡಿಸೀಸ್. ಈ ಡಿಸೀಸ್ಗೆ ಕಾರಣಗಳೇನು ಅಂತ ತಿಳ್ಕೋಬೇಕು ಅಂದರೆ ಹಿಂದೆ ಆ ಸಬ್ಜೆಕ್ಟ್ ಮೇಲೆ ಇರ್ತಕ್ಕಂಥ ಸಮರೀಸನ್ನು ನೋಡಿದರೆ, ಅಬ್ಸ್ಟ್ರಾಕ್ಟ್ಸನ್ನು ನೋಡಿದರೆ, ರಿಸರ್ಚ್ ಅಬ್ಸ್ಟ್ರಾಕ್ಟ್ಸನ್ನು, ಅಲ್ಲಿ ಗೊತ್ತಾಗುತ್ತೆ. ನೀವು ಅಬ್ಸ್ಟ್ರಾಕ್ಟ್ ಓದಿದ ತಕ್ಷಣವೇ ಇದು ಇಂಥ ರಿಸರ್ಚಲ್ಲಿ ಆ ಡೀಟೇಲ್ ರಿಪೋರ್ಟ್ ಓದಿದರೆ ಗೊತ್ತಾಗುತ್ತೆ. ರಿಸರ್ಚ್ ರಿಪೋರ್ಟನ್ನು ಥೀಸಿಸ್ ಓದಿದರೆ ಗೊತ್ತಾಗುತ್ತೆ. ಸೊ ದೇರ್ ಆರ್ 3 things. ಸಮರಿ ಮೇ ಬಿ half of the original text or more than the original text. Precis is 1/3 of the original text. Abstract to 1/10 of the original text. All are summaries. ಎಲ್ಲದು ಸಮರಿ ಇದೆ. ನಮಗೆ ಇವೆಲ್ಲ ಸ್ಕಿಲ್ಸು ದೇ ಆರ್ ವೆರಿ ಮಚ್ ರಿಕ್ವೈರ್ಡ್ ವೆನ್ ಯು ಗೋ ಟು ವರ್ಕ್. ವೆನ್ ಡು ವಿ ನೀಡ್ ರೀಪ್ರೇಸ್ಡ್ ಟೆಕ್ಸ್ಟ್ಸ್ ಅಂದರೆ ಸಮರೀಸ್ ಮೀನ್ಸ್ ರೀಪ್ರೇಸ್ಡ್ ಟೆಕ್ಸ್ಟ್ಸ್. ರೀಪ್ರೇಸ್ಡ್ ಅಂದರೆ ಬೇರೆ ವರ್ಡ್ಗಳಲ್ಲಿ, ಬೇರೆ ಮಾತುಗಳಲ್ಲಿ ಹೇಳಿರೋದು ಟೆಕ್ಸ್ಟ್ ಇದೆ, ಬಟ್ ದ ಟೆಕ್ಸ್ಟ್ ಈಸ್ ರೀಟೋಲ್ಡ್. ವಿ ಸಿ ವಿ ಹ್ಯಾವ್ ರಾಮಾಯಣಸ್, ಮಹಾಭಾರತಸ್ ಆ್ಯಂಡ್ ಸೋ ಮೆನಿ ಗ್ರೇಟ್ ನಾವೆಲ್ಸ್. ದೇ ಆರ್ ವೆರಿ ವೆರಿ ಲೆಂದಿ. ಇಂದಿನ ನಾವೆಲ್ಸ್ಗಳನ್ನು ನೋಡಿದರೆ ಭಾಳ ಲೆಂದಿಯಾಗಿದೆ. ರಾಮಾಯಣ ಈಸ್ ರೀಟೋಲ್ಡ್ ಬೈ ಸೋ ಆ್ಯಂಡ್ ಸೋ ಇನ್ 100 pages. ರೀಟೋಲ್ಡ್ ಸ್ಟೋರೀಸು ಅಂದರೆ ಕಥೆಯ ಮೂಲವನ್ನು ಇಟ್ಕೊಂಡ್ರು ಅದರ ಸಮರಿ ರೂಪದಲ್ಲಿ ಮತ್ತೊಮ್ಮೆ ಇನ್ನೊಬ್ರು ಹೇಳಿರ್ತಾರೆ. ಅವು ರೀಟೋಲ್ಡ್, ರೀಪ್ರೇಸ್ಡ್. ವೆನ್ ಡು ವಿ ನೀಡ್ ಟು ರೀಪ್ರೇಸ್ಡ್ ಟೆಕ್ಸ್ಟ್?
Compose a telegram or telex messages. Summaries, abstracts, precis writing are very very important when we compose a telegram or telex messages. ಟೆಲಿಗ್ರಾಮು ಟೆಲೆಕ್ಸ್ ಮೆಸೇಜ್ ಕಳಿಸ್ಬೇಕಾದ್ರೆ ಎಷ್ಟು ಶಾರ್ಟ್ ಮಾಡೋಕ್ಕೆ ಸಾಧ್ಯ ಇದೆ ಮೆಸೇಜನ್ನು? ಇಟ್ ಶುಡ್ ಬಿ ಯಾಸ್ ಶಾರ್ಟ್ ಆ್ಯಸ್ ಇಟ್ ಈಸ್ ಪಾಸಿಬಲ್. ಕಂಡೆನ್ಸ್ ಮಾಡೋದು, ದೆನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಮಿನಿಟ್ಸ್ ಆಫ್ ಎ ಮೀಟಿಂಗ್. ವಿ ಕಂಡಕ್ಟ್ ಎ ಮೀಟಿಂಗ್ ಫಾರ್ 2 hours or 3 hours. ವಿ ಡಿಸ್ಕಸ್ ಸೋ ಮೆನಿ ಥಿಂಗ್ಸ್. ಆದರೆ ಅದರ ಮಿನಿಟ್ಸನ್ನು ವಿ ರೈಟ್ ಇಟ್ ಇನ್ ಎ ಪೇಜ್ ಆರ್ 2. ಒಂದು ಪೇಜಲ್ಲಿ 2 ಪೇಜಲ್ಲಿ ಬರ್ತೀವಿ, ಅದು ದ್ಯಾಟ್ ಈಸ್ ಸಮರಿ. ಆ ಸ್ಕಿಲ್ ಗೊತ್ತಿದ್ರೆ ವಿ ಕ್ಯಾನ್ ರೈಟ್ ದ ಮಿನಿಟ್ಸ್ ವೆರಿ ಅಕ್ಯುರೇಟ್ಲಿ. ರೈಟ್ ಟೆಲಿಫೋನ್ ಮೆಸೇಜಸ್. ಟೆಲಿಫೋನ್ ಮೆಸೇಜ್ ಬರೆಯೋಕ್ಕೆ ಡ್ರಾಫ್ಟ್ ಆನ್ ಅಡ್ವರ್ಟೈಸ್ಮೆಂಟ್ ಆರ್ ನೋಟಿಸ್ ಫಾರ್ ದ ಪ್ರೆಸ್. ಅಡ್ವರ್ಟೈಸ್ಮೆಂಟು ಡ್ರಾಫ್ಟ್ ಮಾಡಬೇಕು, ಭಾಳ ಕ್ಯಾಚಿಯಾಗಿರಬೇಕು, ಮೆಸೇಜು ಬೇರೆ ರೀತಿ ತಲುಪಬೇಕು. ಅಡ್ವರ್ಟೈಸ್ಮೆಂಟ್ ಕೆನಾಟ್ ಬಿ ಇನ್ 2-3 pages. ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ ಎಲ್ಲ ಬರುತ್ತೆ, ಯಾವ ಸೀನ್ ಅಡ್ವರ್ಟೈಸ್ಮೆಂಟ್ಸಿಂದ ನ್ಯೂಸ್ ಪೇಪರ್. ಜಸ್ಟ್ ಎ ಫ್ಯೂ ಲೈನ್ಸ್, ಎ ಫ್ಯೂ ವರ್ಡ್ಸ್, ಎ ಫ್ಯೂ ಪಿಕ್ಚರ್ಸ್ ಆರ್ ಎನಫ್. ಅಲ್ಲಿ ಶಾರ್ಟ್ ಆ್ಯಂಡ್ ವರ್ಷನ್, ಎಷ್ಟು ಕಡಿಮೆ ಸ್ಪೇಸಲ್ಲಿ ಕಡಿಮೆ ವರ್ಡ್ಸಲ್ಲಿ ನಾವು ಹೆಚ್ಚಿಗೆ ಮೆಸೇಜನ್ನು ಕೊಡೋಕ್ಕೆ ಸಾಧ್ಯ. ರೀಪ್ಲೇಸಿಂಗ್. ರೈಟ್ ಎ ಸಿನಾಪ್ಸಿಸ್ ಆಫ್ ಎ ರಿಪೋರ್ಟ್. ದಟ್ ಇಸ್ ಸಿನಾಪ್ಸಿಸ್ ಈಸ್ ದ ಸಮರಿ. ಸಮರೈಸ್ ಕರೆಸ್ಪಾಂಡೆನ್ಸ್. 10 ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ವಿತ್ ಆನ್ ಎ ಪರ್ಟಿಕ್ಯುಲರ್ ಇಶ್ಯೂ. ಅದರ ಸಮರಿ ಹೇಳಿ, ಯಾವಾಗ ಏನಾಯಿತು. ಫಿಟ್ ಎ ಬ್ಲರ್ಬ್ ಆನ್ ದ ಜಾಕೆಟ್ ಆಫ್ ಎ ಬುಕ್. ಬ್ಲರ್ಬ್ ಆನ್ ದ ಜಾಕೆಟ್ ಆಫ್ ಎ ಬುಕ್. ಜಾಕೆಟ್ ಆನ್ ದ ಲಾಸ್ಟ್ ಪೇಜ್ ಆಫ್ ದಿ ಬುಕ್. ಕವರ್ ಪೇಜಿನ ಮೇಲೆ ವಾಟ್ ಈಸ್ ದ ಬುಕ್ ಅಬೌಟ್. ಫಾರ್ ಎಕ್ಸಾಂಪಲ್ ರಾಮಾಯಣ, ಮಹಾಭಾರತ್, ವಾರ್ ಆ್ಯಂಡ್ ಪೀಸ್. ಲಿಯೋ ಟಾಲ್ಸ್ಟಾಯ್ನ ನಾವೆಲ್ ವಾರ್ ಆ್ಯಂಡ್ ಪೀಸ್ ಈಸ್ ಎ ವೆರಿ ವೆರಿ ಬಲ್ಕಿ ಬುಕ್. ಅದರ ಜಾಕೆಟ್ ಮೇಲೆ ಬ್ಲರ್ಬ್ ಮೇಲೆ ಒಂದು 10-15 or 20 ವರ್ಡ್ಸಲ್ಲಿ ದೇರ್ ವಿಲ್ ಬಿ ಎ ನೋಟ್ ಆನ್ ದಿ ಟೆಕ್ಸ್ಟ್. ದಟ್ ಈಸ್ ಎ ಬ್ಲರ್ಬ್. ಅಷ್ಟಕ್ಕಾಗಂಗೆ ಬರೀಬೇಕಾದ್ರೆ ವಿ ನೀಡ್ ಹೌ ಟು ರೈಟ್ ದ ಸಮರೀಸ್. ಅಡ್ಜಸ್ಟ್ ಡಿಸೈರ್ಡ್ ಇನ್ಫಾರ್ಮೇಷನ್ ಆನ್ ಎ ಪ್ಯಾಕೇಜ್. ಅವಾಯ್ಡ್ ಆ್ಯಡಿಂಗ್ 4 pages ಟು ಎ ಬುಕ್. ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ದ ಲೆಂತ್ ಆಫ್ ದಿ ಬುಕ್. ಇನ್ನೂ 4 ಪೇಜು ಜಾಸ್ತಿ ಆಗಿಬಿಟ್ಟಿದೆ, ಇದನ್ನು ಕಡಿಮೆ ಮಾಡಿ ಅಂತ ಕೇಳಿದರೆ ಅವಾಯ್ಡಿಂಗ್ 4 pages ಆಫ್ ಎ ಬುಕ್. ಸೇವ್ ಎ ಸೀಟ್ ಟು ದ ಫ್ಯಾಕ್ಸ್. ಫ್ಯಾಕ್ಸ್ ಕಳಿಸ್ಬೇಕಾಗಿದೆ, ಫ್ಯಾಕ್ಸಿನ ಬುಕ್ಕು ಕಂಡೆನ್ಸ್ಡ್ ಆಗಿರಬೇಕು. ಹಾರ್ಡ್ ಕಾಪಿ ಬುಕ್ಸು 400 pages, ಆನ್ಲೈನ್ ಬುಕ್ಕು 300 pagesಲ್ಲಿರಬೇಕು. ಮಿನಿಮೈಸ್ ಮಾಡಬೇಕು. ಲೆಂತ್ ಆಫ್ ದಿ ಬುಕ್ ಈಸ್ ಟು ಬಿ ಮಿನಿಮೈಸ್ಡ್ ಟು ಸ್ಟೋರ್ ಇನ್ಫಾರ್ಮೇಷನ್ ಫಾರ್ ಫ್ಯೂಚರ್. ಮುಂದಿನ ಭವಿಷ್ಯಕ್ಕಾಗಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು. ಇಂಥ ಟೈಮಲ್ಲಿ ವಿ ನೀಡ್ ದಿ ಸ್ಕಿಲ್ಸ್, ಸಮರೈಸಿಂಗ್ ಸ್ಕಿಲ್ಸ್. ವಾಟ್ ಆರ್ ದಿ ಎಸೆನ್ಷಿಯಲ್ ಫ್ಯೂಚರ್ಸ್ ಆಫ್ ಎ ಗುಡ್ ಸಮರಿ. ಒಂದು ಗುಡ್ ಸಮರಿಯ ಎಸೆನ್ಷಿಯಲ್ ಫ್ಯೂಚರ್ಸ್ ಯಾವುದು? ದ ಸಮರಿ ಶುಡ್ ಗಿವ್ ದ ಮೈನ್ ಪಾಯಿಂಟ್ಸ್ ಆಸ್ ವೆಲ್ ಆಸ್ ದ ಜನರಲ್ ಇಂಪ್ರೆಷನ್ ಆಫ್ ದಿ ಪ್ಯಾಸೇಜ್ ಸಮರೈಸ್ಡ್. ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಸಮರಿ ಮಾಡಬೇಕಾದ್ರೆ ಮೈನ್ ಪಾಯಿಂಟ್ಸ್ ಏನು, ಟೆಕ್ಸ್ಟಿನ ಮೈನ್ ಪಾಯಿಂಟ್ಸ್ ಏನು, ಆ ಮೈನ್ ಪಾಯಿಂಟ್ಸನ್ನು ಓದಿದ್ರೆ ವಿ ಮಸ್ಟ್ ಗೆಟ್ ದ ಜನರಲ್ ಇಂಪ್ರೆಷನ್ ಆಫ್ ದಿ ಪ್ಯಾಸೇಜ್ ಸಮರೈಸ್ಡ್. ಈ ಪ್ಯಾಸೇಜು ಈ ವಿಷಯದ ಮೇಲೆ ಇದೆ ಅಂತ ಭಾಳ ಕ್ಲೀನಾಗಿ ಅರ್ಥವಾಗೋ ರೀತಿ ಇರಬೇಕು. ಮೈನ್ ಪಾಯಿಂಟ್ಸ್ ಆ್ಯಂಡ್ ದಿ ಜನರಲ್ ಇಂಪ್ರೆಷನ್ ಕೂಡ ಆ ರೀತಿ ಇರಬೇಕು. ಸಮರಿ ಈಸ್ ನಾಟ್ ರೀರೈಟಿಂಗ್ ಆಫ್ ದಿ ಒರಿಜಿನಲ್ ಟೆಕ್ಸ್ಟ್, ನಾಟ್ ಟು ಬಿ ಲಾಂಗ್. ಸಮರಿ ಅಂದರೆ ನಾಟ್ ಜಸ್ಟ್ ರೀರೈಟಿಂಗ್ ಆಫ್ ದಿ ಟೆಕ್ಸ್ಟ್. ಟೆಕ್ಸ್ಟ್ ಆಗಿದೆ ಅದನ್ನೇ ಬರೆದ್ರೆ ಅದು ಕಾಪಿ ರೈಟಿಂಗ್ ಆಗುತ್ತೆ ಹೊರತು ಇಟ್ ಡಸ್ ನಾಟ್ ಬಿಕಮ್ ಎ ಸಮರಿ. ಕಾಪಿ ಮಾಡೋದು ಅಂದರೆ ಏನರ್ಥ? ಅಲ್ಲಿರೋದನ್ನು ಇಲ್ಲಿಗೆ ಕ್ಯಾರಿ ಮಾಡೋದು ವಿದೌಟ್ ಹ್ಯಾವಿಂಗ್ ಎನಿ ಚೇಂಜಸ್ ಇನ್ ದಟ್. ಸೊ ಸಮರಿ ಇಸ್ ನಾಟ್ ಕಾಪಿ ರೈಟಿಂಗ್. ಒರಿಜಿನಲನ್ನು ರೀರೈಟ್ ಮಾಡೋಂಗಿಲ್ಲ. ಇಟ್ ಶುಡ್ ನಾಟ್ ಬಿ ಲಾಂಗ್. ಶುಡ್ ರೀಡ್ ಲೈಕ್ ಎ ಕಂಟಿನ್ಯೂಸ್ ಪೀಸ್ ಆಫ್ ಪ್ರೋಸ್, ನಾಟ್ ಟು ಬಿ ಎ ಸೀರೀಸ್ ಆಫ್ ಡಿಸ್ಜಾಯಿಂಟೆಡ್ ಸೆಂಟೆನ್ಸಸ್. ಸಮರಿ ಅಂದರೆ ಕಂಟಿನ್ಯೂಸ್ ಪೀಸ್ ಆಫ್ ಪ್ರೋಸ್ ಇರಬೇಕು, 1-to-1 ಲಿಂಕ್ ಇರಬೇಕು. There must be a link from one sentence to another, one paragraph to another, one idea to another. It should not be a disjointed sentence series. ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರತಕ್ಕಂಥ ಅಲ್ಲೊಂದು ಇಲ್ಲೊಂದು ಪ್ಯಾಚ್ ವರ್ಕ್ ಥರ ಇರಬೇಕು. Must present the substance of the original passage in simple language clearly. ಎಂಟೈರ್ ಒರಿಜಿನಲ್ ಟೆಕ್ಸ್ಟಿನ ಸಬ್ಸ್ಟ್ಯಾನ್ಸನ್ನು, ಸಮರಿಯನ್ನು
ಮೈನ್ ಪಾಯಿಂಟ್ಸನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಭಾಳ ಕ್ಲಿಯರ್ ಆಗಿ ಇಟ್ ಹ್ಯಾಸ್ ಟು ಪ್ರೆಸೆಂಟ್. ಶುಡ್ ಬಿ ಪ್ರಿಸೈಸ್ ಆ್ಯಂಡ್ ವೆರಿ ವೆರಿ ಬ್ರೀಫ್, ಭಾಳ ಪ್ರಿಸೈಸ್ ಆಗಿರಬೇಕು. ಆಲ್ ಇರ್ರೆಲೆವೆಂಟ್ ಥಿಂಗ್ಸ್, ಡೈಗ್ರೆಷನ್ಸ್, ಡೀಟೇಲ್ಸ್ ಟು ಬಿ ರಿಮೂವ್ಡ್. ಪ್ಯಾಸೇಜಲ್ಲಿ ಒರಿಜಿನಲ್ ಟೆಕ್ಸ್ಟಲ್ಲಿ ಇರ್ರೆಲೆವೆಂಟ್ ಥಿಂಗ್ಸ್ ಏನಾದರೂ ಇದ್ದರೆ, ಅನ್ನೆಸೆಸರಿ ಡೈಗ್ರೆಷನ್ಸ್, ಯಾವುದೋ ಉದಾಹರಣೆ ಕೊಡೋಕ್ಕೆ ಹೋಗಿ ಇನ್ನೆಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋಂಥ ಡೀಟೇಲ್ಸ್ ಇದ್ದರೆ ಅವೆಲ್ಲ ಶುಡ್ ಬಿ ರಿಮೂವ್ಡ್. ಮಸ್ಟ್ ಎಕ್ಸ್ಪ್ರೆಸ್ ದ ಮೈನ್ ಐಡಿಯಾಸ್ ಇನ್ ಯಾಸ್ ಫ್ಯೂ ವರ್ಡ್ಸ್ ಆಸ್ ಪಾಸಿಬಲ್. Concentrate only on the main idea of the passage or the text and express it in a few words. And it should be complete and comprehensive. Summary comprehensive ಆಗಿರಬೇಕು. Containing all that is important in the original text. ಒರಿಜಿನಲ್ ಟೆಕ್ಸ್ಟಲ್ಲಿ ಏನೇನಿದೆ ಅದೆಲ್ಲ ಅದರಲ್ಲಿ ಮೆನ್ಷನ್ ಆಗಿರಬೇಕು. Unnecessary, irrelevant things, digression should be removed. Guidelines to summarize. ಏನು guidelines? What are the guidelines that are required to write a summary? Do not rewrite the original text or a piece. ಭಾಳ ಸಿಂಪಲ್ ಆಗಿರೋದು. ಸಮರಿ ಅಂದರೆ ಕಾಪಿ ರೈಟಿಂಗ್ ಅಲ್ಲ. ಡೋಂಟ್ rewrite the original text. Write down all the important points on the passage in the order they appear. Serves as a framework for summary. Write down all the important points of the passage or the text in the order they appear in the text. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅವು ಯಾವ ಆರ್ಡರ್ನಲ್ಲಿ ಟೆಕ್ಸ್ಟಲ್ಲಿ ಕಾಣಿಸ್ಕೊಳ್ಳುತ್ತೆ ಅದೇ ಆರ್ಡರ್ನಲ್ಲಿ ಬರ್ಕೊಳ್ಳೋದು ಒಂದು ಫ್ರೇಮ್ ವರ್ಕನ್ನು ಕೊಡುತ್ತೆ ಸಮರಿಗೆ. ರೈಟ್ ಔಟ್ ಎ ಸಮರಿ ಯೂಸಿಂಗ್ ದ ಫ್ರೇಮ್ ವರ್ಕ್ ಇನ್ ಯುವರ್ ಓನ್ ವರ್ಡ್ಸ್. ನೆಕ್ಸ್ಟ್ ಸ್ಟೇಜಲ್ಲಿ ಫಸ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಲೀಸ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ದೆನ್ ಸ್ಟಾರ್ಟ್ ರೈಟಿಂಗ್ ದ ಸಮರಿ ಇನ್ ಯುವರ್ ಓನ್ ವರ್ಡ್ಸ್. ತಮ್ಮದೇ ಆದ ವರ್ಡ್ಸಲ್ಲಿ ಸಮರಿ ಬರೆಯೋದು. ಸಮರಿ ಬರೀಬೇಕಾದ್ರೆ ಡೋಂಟ್ ಕನ್ಸಲ್ಟ್ ದ ಟೆಕ್ಸ್ಟ್, ಒರಿಜಿನಲ್ ಟೆಕ್ಸ್ಟ್, ಆ್ಯಂಡ್ ಕಾಪಿ ದ ಸೆಂಟೆನ್ಸಸ್ ಫ್ರಮ್ ದ ಟೆಕ್ಸ್ಟ್. ರೈಟ್ ಸಿಂಪಲ್ ಸೆಂಟೆನ್ಸಸ್ ವೆರಿ ಕ್ಲಿಯರ್ಲಿ, ಬ್ರೀಫ್ಲಿ, ಕವರಿಂಗ್ ಆಲ್ ದ ಪಾಯಿಂಟ್ಸ್. ಮಾಡ್ಕೊಂಡಿರೋ ಪಾಯಿಂಟ್ಸನ್ನು ಭಾಳ ಕ್ಲಿಯರಾಗಿ ಬರೆಯೋ ಕೆಲಸ ಮಾಡಬೇಕು. ಡು ನಾಟ್ ಆ್ಯಡ್ ಎನಿ ಡೀಟೇಲ್ ಆರ್ ಕಾಮೆಂಟ್ ನಾಟ್ ಫೌಂಡ್ ಇನ್ ದ ಒರಿಜಿನಲ್. ಸಮರಿ ಬರೀಬೇಕಾದ್ರೆ ಡು ನಾಟ್ ಆ್ಯಡ್ ಯುವರ್ ಓನ್ ಸಮ್ ಅದರ್ ಡೀಟೇಲ್ಸ್. ಕ್ರಾಸ್ ರೆಫರೆನ್ಸಸ್, ಇನ್ನೊಂದು ಯಾವುದೋ ಬುಕ್ ಓದಿದೆ ಅಲ್ಲಿ ಇದಿದೆ ಅದು ಇದಕ್ಕೆ ಮ್ಯಾಚ್ ಆಗುತ್ತೆ. ಡೋಂಟ್ ರೈಟ್ ಸಚ್ ಥಿಂಗ್ಸ್. ಡು ನಾಟ್ ಮೇಕ್ ಎ ಕಾಮೆಂಟ್ ನಾಟ್ ಫೌಂಡ್ ಇನ್ ದ ಒರಿಜಿನಲ್ ಟೆಕ್ಸ್ಟ್. ನಿಮ್ಮ ಕಾಮೆಂಟ್ಸು ಸೇರ್ಸೋಕ್ಕೆ ಹೋಗಬಾರ್ದು. ಆವಾಗ ಕಾಮೆಂಟ್ ಸೇರ್ಸೋಕೆ ಹೋದರೆ ಸಮರಿ ಬಿಕಮ್ಸ್ ಮಚ್ ಲಾರ್ಜರ್ ದ್ಯಾನ್ ದಿ ಟೆಕ್ಸ್ಟ್. ನಿಮ್ಮ ಒಪಿನಿಯನ್ನು, ಕಾಮೆಂಟ್ಸು ಅಥವಾ ಇನ್ನೇನನ್ನು ಆ್ಯಡ್ ಮಾಡೋಕ್ಕೆ ಹೋದರೆ ಸಮರಿ ಬಿಕಮ್ಸ್ ಮಚ್ ಲಾರ್ಜರ್ ದ್ಯಾನ್ ದಿ ಒರಿಜಿನಲ್ ಟೆಕ್ಸ್ಟ್. ಸಮರಿ ಬರೀಬೇಕಾದ್ರೆ ಬಿಯರ್ ಇನ್ ಯುವರ್ ಮೈಂಡ್, ಡೋಂಟ್ ಕಾಮೆಂಟ್, ಡೋಂಟ್ ಆ್ಯಡ್ ಎನಿ ಅದರ್ ಡೀಟೇಲ್ಸ್ ಔಟ್ಸೈಡ್ ಫ್ರಮ್ ದ ಟೆಕ್ಸ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅವಾಯ್ಡ್ ಡೈರೆಕ್ಟ್ ಸ್ಪೀಚಸ್. ಸಾಮಾನ್ಯವಾಗಿ ಒರಿಜಿನಲ್ ಟೆಕ್ಸ್ಟಲ್ಲಿ ಡೈರೆಕ್ಟ್ ಸ್ಪೀಚ್ ಇರುತ್ತೆ, ಡಿಸ್ಕಷನ್ಸು, ಡಿಬೇಟ್ ಇರುತ್ತೆ. ದೆನ್ ಯೂಸ್ ದ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಬಳಸಿದರೆ ಭಾಳ ಸಿಂಪಲ್ ಆಗಿ, ರಿಪೋರ್ಟೆಡ್ ಅಂದರೆ ಸಮರಿ ಅಂತಲೇ ಅರ್ಥ. ರಿಪೋರ್ಟಿಂಗ್, ರಿಪೋರ್ಟರ್. ಸೇಯಿಂಗ್ ಇನ್ ಎ ಕಂಡೆನ್ಸ್ಡ್ ವರ್ಷನ್. ಇನ್ ಅದರ್ ವರ್ಡ್ಸ್, ಯೂಸ್ ಲಿಂಕಿಂಗ್ ವರ್ಡ್ಸ್ ಲೈಕ್ ಫಸ್ಟ್ಲಿ, ಹವೆವರ್, ಎಕ್ಸೆಟ್ರಾ ಟು ಡೆವಲಪ್ ದ ಕೋಹರೆನ್ಸ್. ಕೋಹರೆನ್ಸ್ ಗೊತ್ತಿದೆ, ರೈಟಿಂಗ್ ಸ್ಕಿಲ್ ಟೀಚ್ ಮಾಡ್ಬೇಕಾದ್ರೆ ಐ ಟೋಲ್ಡ್ ಇನ್ ದ previous sessions. We must bring in coherence, relation between one line to another, one paragraph to another, one point to another. ಅದಕ್ಕೆ ಫಸ್ಟ್ಲಿ, ಹವೆವರ್, ಸೆಕೆಂಡ್ಲಿ, ಫೈನಲಿ, ಈ ರೀತಿಯ ಲಿಂಕಿಂಗ್ ವರ್ಡ್ಸ್ ಆರ್ ಟು ಬಿ ಯೂಸ್ಡ್ ಸಮರಿನಲ್ಲಿ. ಅವಾಯ್ಡ್ ಫಿಗರೇಟಿವ್ ಲ್ಯಾಂಗ್ವೇಜ್. ಫಿಗರೇಟಿವ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಇನ್ ಕ್ರಿಯೇಟಿವ್ ರೈಟಿಂಗ್. ಕ್ರಿಯೇಟಿವ್ ರೈಟಿಂಗಲ್ಲಿ ಜನರಿಗೆ ಅರ್ಥವಾಗೋ ರೀತಿ ಹೇಳಲಿಕ್ಕೆ ನಾವು ಫಿಗರೇಟಿವ್ ಲ್ಯಾಂಗ್ವೇಜನ್ನು ಅಟ್ರಾಕ್ಟಿವ್, ಇಂಪ್ರೆಸಿವ್ ಆಗಲಿಕ್ಕೆ ಬಳಸ್ತೀವಿ. ಬಟ್ ಸಮರಿನಲ್ಲಿ ಫಿಗರೇಟಿವ್ ಲ್ಯಾಂಗ್ವೇಜ್, ಸಿಮಿಲೀಸು, ಮೆಟಾಫರ್ಸು, ಪರ್ಸಾನಿಫಿಕೇಷನ್ಸು, ಎಕ್ಸಾಗರೇಷನ್ಸು ಶುಡ್ ನಾಟ್ ಬಿ ಯೂಸ್ಡ್. ಅವಾಯ್ಡ್ ಕಲೆಕ್ಚುವಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಲ್ಯಾಂಗ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಲೆಕ್ಚುವಲ್ ಎಕ್ಸ್ಪ್ರೆಷನ್ಸ್ ಸ್ಟ್ಯಾಂಡರ್ಡ್ ವರ್ಡ್ಸಲ್ಲಿ, ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಲ್ಲೇ ಬರೀಬೇಕು. ಸ್ಲ್ಯಾಂಗಲ್ಲಿ, ಲೋಕಲ್ ಲ್ಯಾಂಗ್ವೇಜಲ್ಲಿ, ರೋಡಲ್ಲಿ, ಸ್ಟ್ರೀಟಲ್ಲಿ, ಇನ್ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಬರೀಬೇಕು. ಅವಾಯ್ಡ್ ಆರ್ ಲಿಮಿಟ್ ದ ಎಕ್ಸಾಂಪಲ್ಸ್. ಬೆಟರ್ ಇಫ್ ಯು ಅವಾಯ್ಡ್ ದ ಎಕ್ಸಾಂಪಲ್ಸ್. ಉದಾಹರಣೆಗಳನ್ನು ಮಿನಿಮೈಸ್ ಮಾಡಬೇಕು. ಬಳಸಂಗಿದ್ರೆ ಒಳ್ಳೆಯದು. ಬೇಕೇ ಬೇಕು ಅಂದರೆ ಲಿಮಿಟ್ ದ ಎಕ್ಸಾಂಪಲ್ಸ್. ಒರಿಜಿನಲ್ ಟೆಕ್ಸ್ಟಲ್ಲಿ ಇಫ್ ದೇರ್ ಆರ್ 5 ಎಕ್ಸಾಂಪಲ್ಸ್, ಯು ರಿಟೈನ್ ಓನ್ಲಿ 1. ಇಫ್ ದೇರ್ ಆರ್ 5 ಡೆಫಿನೇಷನ್ಸ್, ರಿಟೈನ್ 1 or 2 ಡೆಫಿನೇಷನ್ಸ್. ಹೀಗೆ ಅವಾಯ್ಡ್ ಮಾಡೋದು ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಅವಾಯ್ಡ್ ಮಾಡ್ತಾ ಹೋದರೆ ನಾವು ಸಮರಿಯನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಫರ್ದರ್, ಒಮಿಟ್ ಟೇಬಲ್ಸ್ ಆ್ಯಂಡ್ ಡಯಾಗ್ರಾಮ್ಸ್ ಇನ್ಕ್ಲೂಡೆಡ್ ಇನ್ ದ ಒರಿಜಿನಲ್. ಒರಿಜಿನಲ್ಲಿ ಡಯಾಗ್ರಾಮ್ಸು, ಟೇಬಲ್ಸ್ ಇದ್ದರೆ ಅದನ್ನು ಸಮರಿ ಬರೆಯೋಕ್ಕೆ ಹೋದರೆ ಅದನ್ನು ಹಾಗೆ ರಿಟೈನ್ ಮಾಡ್ಕೋಬೇಕಾಗುತ್ತೆ.
Avoid all such things. Retain the tone of the original piece. This is very important. ಒರಿಜಿನಲ್ ಪ್ಯಾಸೇಜಲ್ಲಿ ಇರ್ತಕ್ಕಂಥ ಟೆಕ್ಸ್ಟಲ್ಲಿ ಇರ್ತಕ್ಕಂಥ ಟೋನ್, ರೈಟರಿನ ಟೋನ್ ಏನಿದೆ, ನಾಟ್ ರಿಫ್ಲೆಕ್ಟ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸಬ್ಜೆಕ್ಟ್. ಒರಿಜಿನಲ್ ಟೆಕ್ಸ್ಟಿನ ಟೋನನ್ನೇ ಉಳಿಸ್ಕೋಬೇಕು. ಅದು ಆರ್ಗ್ಯುಮೆಂಟ್ ಆಗಿದ್ರೆ ಆರ್ಗ್ಯುಮೆಂಟೇಟಿವ್ ಟೋನಲ್ಲೇ ಇದಿರಬೇಕು. ಪೇಯ್ನ್ ಎಕ್ಸ್ಪ್ರೆಷನ್ ಇದ್ದರೆ ಫೇನ್ ಎಕ್ಸ್ಪ್ರೆಷನ್ನೇ ಇರಬೇಕು. ಆ ರೀತಿ ಸಮರಿ ಬರೀಬೇಕಾದ್ರೆ ನಾಟ್ ರಿಫ್ಲೆಕ್ಟ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸಬ್ಜೆಕ್ಟ್. ಒರಿಜಿನಲ್ ಟೆಕ್ಸ್ಟಲ್ಲಿ ಏನು ಟೋನ್ ಇದೆ, ಏನು ಸಬ್ಜೆಕ್ಟ್ ಇದೆ ಅಷ್ಟರ ಸಮರಿ ಮಾತ್ರ ಬರೀಬೇಕು. ನಿಮ್ಮ ಕಾಮೆಂಟ್ಸ್ ಆ್ಯಂಡ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸಬ್ಜೆಕ್ಟ್ ಶುಡ್ ನಾಟ್ ಬಿ ಶೋ. ಟೆಕ್ಸ್ಟಿನ ಮೇಲೆ ನಿಮ್ಮ ಅಭಿಪ್ರಾಯ ಏನು, ಮನೋಭಾವನೆ ಏನು ಅನ್ನೋದು ನಿಮ್ಮ ಸಮರಿನಲ್ಲಿ ತೋರಿಸೋ ರೀತಿಯಲ್ಲಿ ಬರೀಬಹುದು. ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಟೆಕ್ಸ್ಟ್ ಆ್ಯಂಡ್ ಸಮರೈಸ್ ಇಟ್. ಫಾಲೋ ದ ಒರಿಜಿನಲ್ ಇನ್ ದ ಆರ್ಗನೈಜೇಷನ್ ಆಫ್ ದಿ ಸಮರಿ. ಸಮರಿ ಆರ್ಗನೈಸೇಷನ್ ಪ್ರಕಾರ ಒರಿಜಿನಲ್ ಟೆಕ್ಸ್ಟ್ ಏನಿದೆ ಅದರ ಕ್ರೋನಲಾಜಿಕಲ್ ಆರ್ಡರನ್ನು ಫಾಲೋ ಮಾಡಿದರೆ ಇಟ್ ಇಸ್ ಬೆಟರ್. ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಆಸ್ ದೇ ಅಪಿಯರ್ ಇನ್ ದ ಒರಿಜಿನಲ್. ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಆಸ್ ದೇ ಅಪಿಯರ್ ಇನ್ ದ ಒರಿಜಿನಲ್. ಫ್ಯಾಕ್ಟ್ಸನ್ನು ಟೆಕ್ಸ್ಟಲ್ಲಿ ಇದ್ದಂತೆಯೇ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯಾದ ಪಾಪ್ಯುಲೇಷನ್ ಇಷ್ಟಿತ್ತು ಅಂತ ಬುಕ್ಕಲ್ಲಿ ಹೇಳಿದರೆ, ನಾವು ಇವತ್ತು ಈ ಮಾಹಿತಿ ತಪ್ಪು, ಇವತ್ತಿಷ್ಟಿದೆ ಅಂಥೇಳಿ ಫ್ಯಾಕ್ಟ್ಸನ್ನು ಪ್ರೆಸೆಂಟೇ ಫ್ಯಾಕ್ಟ್ ಶುಡ್ ನಾಟ್ ಬಿ ಆ್ಯಡೆಡ್ ಇನ್ ದ ಸಮರಿ. ನಮಗೆ ಕೊಟ್ಟಿರೋ ಟಾಸ್ಕ್ ಓನ್ಲಿ ಟು ರೈಟ್ ದ ಸಮರಿ ಆಫ್ ದ ಗಿವನ್ ಟೆಕ್ಸ್ಟ್. ಅದಕ್ಕೆ ಹೊರಗಡೆಯಿಂದ ಆ್ಯಡ್ ಮಾಡ್ತಕ್ಕಂಥ ಫ್ಯಾಕ್ಟ್ಸನ್ನು ಇನ್ಕ್ಲೂಡ್ ಮಾಡೋ ಕೆಲಸ ಮಾಡಬೇಕು. ಅಥವಾ ಇನ್ನೊಂದು ಬುಕ್ಕಲ್ಲಿ ಇದು ತಪ್ಪಿದೆ, ಐ ರೆಡ್ ಸಮ್ ಅದರ್ ಬುಕ್, ಆರ್ ಸೋರ್ಸಲ್ಲಿ ಈ ರೀತಿ ಇತ್ತು, ವಿ ಆರ್ ನಾಟ್ ಸಪೋಸ್ ಟು ಡೂ ದಟ್. ಸಿ ದಟ್ ದ ಸಮರಿ ಈಸ್ ಎ ಕನೆಕ್ಟೆಡ್ ಹೋಲ್, ಮಸ್ಟ್ ರೀಡ್ ಲೈಕ್ ಎ ಕಂಟಿನ್ಯೂಸ್ ಪೀಸ್ ಆಫ್ ಪ್ರೋಸ್, ಮೇಕ್ ಫೀಲ್ ಲೈಕ್ ರೀಡಿಂಗ್ ದ ಒರಿಜಿನಲ್. ಕಂಟಿನ್ಯೂಸ್ ಕನೆಕ್ಷನ್ ಇರಬೇಕು, ಕಂಟಿನ್ಯೂಸ್ ಪೀಸ್ ಆಫ್ ಪ್ರೋಸ್ ಥರ ಇರಬೇಕು. ಅದನ್ನು ಸಮರಿ ಓದ್ತಾ ಹೋದರೆ ಒರಿಜಿನಲ್ ಟೆಕ್ಸ್ಟೇ ಓದ್ತಾ ಇದ್ದೀನಿ ಅನ್ನೋ ಫೀಲಿಂಗು ಬರೋ ರೀತಿ ಇರಬೇಕು. ಎ ರೀಡರ್ ಶುಡ್ ಫೀಲ್ ದಟ್ ಈಸ್ ರೀಡಿಂಗ್ ದ ಒರಿಜಿನಲ್ ಟೆಕ್ಸ್ಟ್, ನಾಟ್ ದ ಸಮರಿ ಅಂತ ಅನ್ನಿಸ್ಬೇಕು. ಡು ನಾಟ್ ಇನ್ಕ್ಲೂಡ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಅಬೌಟ್ ದ ಇಶ್ಯೂ ಆರ್ ಟಾಪಿಕ್. ನಮ್ಮ ಒಪಿನಿಯನ್ಸು, ಇಂಟರ್ಪ್ರಿಟೇಷನ್ನು, ನಾನು ಇದನ್ನು ಹಿಂಗೆ ಅರ್ಥ ಮಾಡ್ಕೊಳ್ತೀನಿ, ಇನ್ನೊಬ್ರು ಯಾರೋ ಹಿಂಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಹಿಂದೆ ಅದನ್ನು ಈ ರೀತಿ ಅರ್ಥ ಮಾಡ್ಕೊಂಡಿದ್ರು, ಈಗಿನ ದಿನಗಳಲ್ಲಿ ಇದನ್ನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಡೋಂಟ್ ಗಿವ್ ಎನಿ ಒಪಿನಿಯನ್ಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್. ರಿಟೈನ್ ವಾಟ್ ದ ಆಥರ್ ವಾಂಟೆಡ್ ಟು ಕಮ್ಯುನಿಕೇಟ್. ಇದೆಲ್ಲ ಬಿಟ್ಟು ಆ ಟೆಕ್ಸ್ಟಲ್ಲಿ ಆಥರು, ರೈಟರು ಏನು ಹೇಳಕ್ಕೆ ಹೊರಟಿದ್ದ, ಏನು ಉದ್ದೇಶ ಇತ್ತು, ಕಮ್ಯುನಿಕೇಷನ್ ಏನು, ರಿಟೈನ್ ದ್ಯಾಟ್. ದ ಪರ್ಪಸ್ ಆಫ್ ಸಮರಿ ಈಸ್ ಟು ಅಕ್ಯುರೇಟ್ಲಿ ರೆಪ್ರೆಸೆಂಟ್. ಸಮರಿಯ ಮುಖ್ಯ ಉದ್ದೇಶ ಟು ಅಕ್ಯುರೇಟ್ಲಿ ರೆಪ್ರೆಸೆಂಟ್ ಆ್ಯಂಡ್ ನಾಟ್ ಟು ಪ್ರೊವೈಡ್ ದ ಕ್ರಿಟಿಕ್. ಏನು ಹೇಳಿದಾರೋ ಅದನ್ನಷ್ಟೇ ಹೇಳೋದು, ಅದನ್ನು ವಿಮರ್ಶೆ ಮಾಡೋದು ಸಮರಿಯ ಕೆಲಸ ಅಲ್ಲ. ದ ಫಂಕ್ಷನ್ ಆಫ್ ದಿ ಸಮರಿ ಈಸ್ ನಾಟ್ ಕ್ರಿಟಿಸೈಸಿಂಗ್ ಬಟ್ ಪ್ರೆಸೆಂಟಿಂಗ್ ಅಕ್ಯುರೇಟ್ಲಿ ವಾಟ್ ಈಸ್ ಪ್ರೆಸೆಂಟೆಡ್ ಇನ್ ದ ಒರಿಜಿನಲ್ ಟೆಕ್ಸ್ಟ್. ಒರಿಜಿನಲ್ ಟೆಕ್ಸ್ಟಲ್ಲಿ ಏನು ಹೇಳಿದಾರೆ ಅದನ್ನು ಹೇಳೋದಷ್ಟೇ. ಸ್ಟೆಪ್ಸ್ ಟು ಸಮರೈಸ್. ಸಮರೈಸ್ ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡಬೇಕು? ರೀಡ್ ದ ಟೆಕ್ಸ್ಟ್ ಕೇರ್ಫುಲಿ ಆ್ಯಂಡ್ ಇನ್ಫರ್ ದ ಮೀನಿಂಗ್ ಆಫ್ ದಿ ಪ್ಯಾಸೇಜ್. ಯು ಆರ್ ಆಸ್ಕ್ಡ್ ಟು read an unknown comprehension passage in the examination and you have made an attempt to read the passage, understand it and answer the questions. ನಿಮಗೆ ಅನ್ನೋನ್ ಪ್ಯಾಸೇಜನ್ನು ಎಕ್ಸಾಮಿನೇಷನಲ್ಲಿ ಟೆಸ್ಟ್ ಮಾಡಾಗಿದೆ. ರೀಡ್ ದ ಟೆಕ್ಸ್ಟ್ ಕೇರ್ಫುಲಿ. ಅಲ್ಲಿ ನೀವೇನು ಮಾಡಬೇಕು, ಸಮರಿ ಬರೀಬೇಕಾದ್ರೂ ಅಷ್ಟೇ, ಈವನ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ಎ ಕಾಂಪ್ರೆನ್ಷನ್ ಪ್ಯಾಸೇಜ್. ರೀಡ್ ದ ಟೆಕ್ಸ್ಟ್ ಕೇರ್ಫುಲಿ ಆ್ಯಂಡ್ ಇನ್ಫರ್ ದ ಮೀನಿಂಗ್ ಆಫ್ ದಿ ಪ್ಯಾಸೇಜ್. ಪ್ಯಾಸೇಜ್ ಓದಬೇಕು, ಅದರ ಇನ್ಫರ್ ದ ಮೀನಿಂಗ್, ಗ್ಲೋಬಲ್ ಮೀನಿಂಗ್ ಅಂಡ್ ಗ್ಲೋಬಲ್ ಮೀನಿಂಗ್ ಅಂದರೆ ಪ್ಯಾಸೇಜ್ ಜನರಲಿ ಒಟ್ಟಾರೆ ಯಾವುದ್ರ ಮೇಲಿದೆ, ಆಮೇಲೆ ಡೀಟೇಲ್ಸ್. ಮೇಕ್ ಪಾಯಿಂಟ್ಸ್, ಹೈಲೈಟ್ಸ್ ಆಫ್ ದಿ ಪ್ಯಾಸೇಜ್. ಪಾಯಿಂಟ್ಸ್ ಮಾಡ್ಕೋಬೇಕು, ಹೈಲೈಟ್ಸ್, ಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು. ಐಡೆಂಟಿಫೈ ದ ಸೆಂಟ್ರಲ್ ಐಡಿಯಾ ವಿಚ್ ಈಸ್ ಆಫನ್ ಇಂಪ್ಲೈಡ್ ಇನ್ ದ ಟೆಕ್ಸ್ಟ್. ಸೆಂಟ್ರಲ್ ಐಡಿಯಾ, ಮುಖ್ಯ ವಿಷಯ ಏನು, ವಾಟ್ ಈಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ದಿಸ್ ಪ್ಯಾಸೇಜ್. ಸಮ್ಟೈಮ್ಸ್ ಇಟ್ ಈಸ್ ಇಂಪ್ಲೈಡ್ ಇನ್ ದ ಟೆಕ್ಸ್ಟ್. ಪರ್ಟಿಕ್ಯುಲರ್ ಮೆನ್ಷನ್ ಮಾಡದೆ ಹೋದರೂ ಸಮ್ಟೈಮ್ಸ್ ಇಟ್ ಈಸ್ ಇಂಪ್ಲೈಡ್ ಇನ್ ದ ಟೆಕ್ಸ್ಟ್. ಅದು ಎಲ್ಲ ಒಂದು ಕಡೆ ಸೂಚ್ಯವಾಗಿ ಹೇಳಿರೋದು, ಅದು ಯಾವುದು ಅಂತ ಗುರುತಿಸ್ಕೋಬೇಕು. ಎಕ್ಸ್ಪ್ಯಾಂಡ್ ದ ಹೈಲೈಟ್ಸ್ ಆ್ಯಂಡ್ ಪ್ರಿಪೇರ್ ಎ ಡ್ರಾಫ್ಟ್ ಆಫ್ ದಿ ಸಮರಿ. ಫಸ್ಟ್ ಎಕ್ಸ್ಪ್ಯಾಂಡ್ ದ ಹೈಲೈಟ್ಸ್, ಪ್ರಿಪೇರ್ ಎ ಡ್ರಾಫ್ಟ್ ಆಫ್ ದಿ ಸಮರಿ. ಫಸ್ಟು ಡ್ರಾಫ್ಟನ್ನು ಮಾಡ್ಕೋಬೇಕು. ಕಂಡೆನ್ಸ್ ದ ಡ್ರಾಫ್ಟ್ ಫರ್ದರ್. ಡ್ರಾಫ್ಟನ್ನು ಮತ್ತೆ ಸಣ್ಣ ಚಿಕ್ಕದು ಮಾಡ್ತಾ ಹೋಗ್ಬೇಕು. ಕಮಿಟ್ ರಿಪಿಟೇಷನ್ಸ್ ಇಫ್ ದೇರ್ ಆರ್ ಎನಿ. ಅಲ್ಲೇನಾದರೂ ಕೆಲವು ವಿಷಯಗಳು ರಿಪೀಟ್ ಆಗಿದ್ರೆ ಅದನ್ನು ತೆಗೆದಾಕಬೇಕು. ಆ್ಯಂಡ್ ಸಮ್ ಅನ್ಇಂಪಾರ್ಟೆಂಟ್ ಡೀಟೇಲ್ಸ್ ಆರ್ ಟು ಬಿ ರಿಮೂವ್ಡ್. ರಿಮೂವ್ ರಿಡಂಡೆಂಟ್ ವರ್ಡ್ಸ್. ಕೆಲವು ವರ್ಡ್ಸು ರಿಪೀಟೆಡ್ ಆಗಿ ಬಂದಿರುತ್ತೆ, ಅದನ್ನು ತೆಗೆದಾಕಬೇಕು. ಕಂಪ್ರೆಸ್ ದ ಸೆಂಟೆನ್ಸ್ ಇಂಟು ಎ ಪ್ರೇಸ್. ಒಂದು ಸೆಂಟೆನ್ಸ್ ಹೇಳೋದನ್ನು ಒಂದು ಪ್ರೇಸಲ್ಲಿ ಹೇಳೋಕ್ಕೆ ಸಾಧ್ಯ ಇದೆಯಾ, ಒಂದು ವರ್ಡಲ್ಲಿ ಹೇಳೋಕ್ಕೆ ಸಾಧ್ಯ ಇದೆಯಾ. ಯೂಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಒಂದೇ ವರ್ಡಲ್ಲಿ ಹೇಳೋಕ್ಕೆ ಸಾಧ್ಯ ಇದ್ದರೆ ಹೇಳಿ. ರೀಕನ್ಸ್ಟ್ರಕ್ಟ್ ದ ಸೆಂಟೆನ್ಸಸ್. ನಿಮ್ಮ ಡ್ರಾಫ್ಟಲ್ಲಿ ಇರ್ತಕ್ಕಂಥ ಸೆಂಟೆನ್ಸಸ್ಸನ್ನು ರೀಕನ್ಸ್ಟ್ರಕ್ಟೆಡ್ ಅಗೇನ್. ಮೇಕ್ ಸೆಂಟೆನ್ಸಸ್ ಶಾರ್ಟರ್. ಸೆಂಟೆನ್ಸ್ ಶಾರ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಮಾಡಿ.
ಸಿಂಪ್ಲರ್ ಆ್ಯಂಡ್ ಮೋರ್ ಕನ್ಸೈಸ್. ಮೇಕ್ ಎ ಫೈಲ್ ಡ್ರಾಫ್ಟ್ ದ ಸಮರಿ ಆ್ಯಂಡ್ ಫ್ರೇಮ್ ದ ಟೈಟಲ್. ಕೊನೆಯದಾಗಿ ಫೈನಲ್ ಡ್ರಾಫ್ಟ್ ದ ಸಮರಿ ಆ್ಯಂಡ್ ಗಿವ್ ಎ ಟೈಟಲ್ ಟು ದ. ಇದು ಸಮರೈಸಿಂಗ್. ದೇರ್ ಇಸ್ ಎ ಟಾಸ್ಕ್ ಫಾರ್ ಸಮರೈಸಿಂಗ್. ನೋಡಿ, ಒಂದು ಸಿಂಪಲ್ ಟಾಸ್ಕ್ ಈಸ್ ದೇರ್. ಲೆಟ್ ಅಸ್ ಟ್ರೈ ಟು ಆನ್ಸರ್ ಇಟ್. ಎಕ್ಸಾಮಿನೇಷನಲ್ಲಿ ಯು ಆರ್ ಗಿವನ್ ಎ ಪ್ಯಾಸೇಜ್ ಲೈಕ್ ದಿಸ್. ದಿಸ್ ಮಾರ್ನಿಂಗ್ ಆಸ್ ಐ ವಾಸ್ ಡ್ರೈವಿಂಗ್ ಟು ವರ್ಕ್ ಎ ಪೊಲೀಸ್ಮನ್ ಸಾ ಮಿ. ಸ್ಟಾಪ್ ಈ ಸೆಟ್ ಟು ಮಿ. ಮಾರ್ನಿಂಗು ಬೈಕಲ್ಲೋ ಹೋಗ್ತಾ ಇದೆ, ಡ್ರೈವಿಂಗ್ ಟು ವರ್ಕ್, ಪೊಲೀಸು ಸಾ ಮಿ, ಈ ಸೆಟ್ ಸ್ಟಾಪ್ ಈ ಸೆಟ್ ಟು ಮಿ. ದೆನ್ ಈ ಆಸ್ಟ್ ಮಿ, ನಿಲ್ಸಿನ ಮೇಲೆ ಕೇಳ್ದ, ವೇರ್ ಡು ಯು ಥಿಂಕ್ ಯು ಆರ್ ಗೋಯಿಂಗ್? ಎಲ್ಲಿಗೆ ಹೋಗ್ತಾ ಇದೆಯಾ, ಗೊತ್ತಿದೆಯಾ ನಿನಗೆ ಈ ಕ್ವಶನ್. ಐ ಆಮ್ ಆನ್ ಮೈ ವೇ ಟು ವರ್ಕ್, ಐ ಆನ್ಸರ್. ನಾನು ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಈಸ್ ದ ಪ್ಲೇಸ್ ಆನ್ ಫೈರ್? ಈ ಆಸ್ಟ್. ನಿನ್ನ ಆಫೀಸ್ಗೆ ಏನು ಬೆಂಕಿ ಬಿದ್ದಿದೆಯಾ ನಾನು ಕೇಳ್ದ. ಈ ರಿಪ್ಲೈಡ್, ಮೈ ಬಾಸ್ ವಾಂಟ್ಸ್ ಮೀ ಟು ಬಿ ಆನ್ ಟೈಮ್. ನಾನು ನನ್ನ ಆಫೀಸರು ಕರೆಕ್ಟ್ ಟೈಮಿಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಯು ವಿಲ್ ಗೆಟ್ ಆ್ಯಂಗ್ರಿ ಇಫ್ ಐ ಆಮ್ ಲೇಟಾಗಿ ಹೋದರೆ ಸಿಟ್ಟು ಮಾಡ್ಕೊಳ್ತಾರೆ. ದೆನ್ ದ ಪೊಲೀಸ್ ಮ್ಯಾನ್ ಸೆಟ್, ಯು ಆರ್ ಡ್ರೈವಿಂಗ್ ಟು ಫಾಸ್ಟ್. ಆಗ ಪೊಲೀಸ್ ಹೇಳ್ತಾನೆ, ನೀನು ಭಾಳ ಜೋರಾಗಿ, ಸ್ಪೀಡ್ ಲಿಮಿಟ್ ಇದೆ. ಯು ಆರ್ ನಾಟ್ ಸಪೋಸ್ ಟು ರೈಡ್ ಯುವರ್ ವೆಹಿಕಲ್ ಅಟ್ ದಿ ಸ್ಪೀಡ. ದೆರ್ ಇಸ್ ಎ ಸ್ಪೀಡ್ ಲಿಮಿಟ್. ದ ಪೊಲೀಸ್ ಮ್ಯಾನ್ ಸೆಟ್, ಐ ಡಿಡಂಟ್ ರಿಯಲೈಸ್ ಇಟ್, ಐ ಟೋಲ್ಡ್ ಹಿಮ್. ಹೌದಾ, ನನಗೆ ಗೊತ್ತೇ ಆಗಲಿಲ್ಲ. ಡೋಂಟ್ ಬಿ ಇನ್ ಸಚ್ ಎರಿ. ಪೊಲೀಸ್ ಹೇಳ್ತಾನೆ, ಎಷ್ಟು ಜೋರಾಗಿ ಹೋಗ್ಬೇಡ. ದ ಪೊಲೀಸ್ ಮ್ಯಾನ್ ಸೆಡ್, ಡ್ರೈವ್ ಸ್ಲೋಲಿ ಆ್ಯಂಡ್ ಅಬ್ಸರ್ವ್ ದ ಟ್ರಾಫಿಕ್ ಸಿಗ್ನಲ್ಸ್. ನಿಧಾನವಾಗಿ ಹೋಗಿ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಸಿಗ್ನಲ್ಸನ್ನು ಫಾಲೋ ಮಾಡಿ. ಐ ವಿಲ್ ಟ್ರೈ ಟು ಬಿ ಮೋರ್ ಕೇರ್ಫುಲ್, ಐ ಅಸ್ಯೂರ್ಡ್ ಹಿಮ್. ಆಯ್ ಸರ್, ಹಂಗೆ ಮಾಡ್ತೀನಿ ಅಂತ ಹೇಳಿದೆ. ದೆನ್ ಐ ಕಂಟಿನ್ಯೂಡ್ ಆನ್ ಮೈ ವೇ. ಇಷ್ಟು ಮಾತುಕತೆ ಆದಮೇಲೆ ನಾನು ನನ್ನ ಕೆಲಸಕ್ಕೆ ಹೊರಟೋದೆ. ದಿಸ್ ಈಸ್ ಎ ಕಾನ್ವರ್ಜೇಷನ್ ಬಿಟ್ವೀನ್ ಎ ಎಂಪ್ಲಾಯಿ ಹೂ ಈಸ್ ಆನ್ ಈಸ್ ವೇ ಟು ದ ಆಫೀಸ್ ಆ್ಯಂಡ್ ದ ಪೊಲೀಸ್ ಅಟ್ ದ ಟ್ರಾಫಿಕ್ ಸಿಗ್ನಲ್. ಟ್ರಾಫಿಕ್ ಸಿಗ್ನಲಲ್ಲಿ ಅವನು ತಡಿತಾನೆ. ಇದರ ಸಮರಿ, ಹೌ ಟು ರೈಟ್ ದ ಸಮರಿ. ವಿ ನೋ ದಿ ಸ್ಟೆಪ್ಸ್ ಟು ರೈಟ್ ದ ಸಮರಿ. ಅನ್ನೆಸೆಸರಿ ಡೀಟೇಲ್ಸು, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟಿಗೆ ಚೇಂಜ್ ಮಾಡಿ, ಸೆಂಟೆನ್ಸಿನ ಲೆಂತನ್ನು ಶಾರ್ಟನ್ ಮಾಡಿ, ಕೀ ಪಾಯಿಂಟ್ಸನ್ನು ಉಳಿಸ್ಕೊಳ್ಳಿ, ಅನ್ನೆಸೆಸರಿ ಡೀಟೇಲ್ಸನ್ನು ಒಮಿಟ್ ಮಾಡಿ. ಇದರಲ್ಲಿ ಅನ್ನೆಸೆಸರಿ ಡೀಟೇಲ್ಸ್ ಯಾವುದಿದೆ ಇದೆಲ್ಲವನ್ನು ನಾವು ಡಿಸೈಡ್ ಮಾಡಬೇಕು. ವಾಟ್ ಆರ್ ದ ಅನ್ನೆಸೆಸರಿ ಡೀಟೇಲ್ಸ್ ಇನ್ ದ ಪ್ಯಾಸೇಜ್? ವೇರ್ ಡು ಯು ಥಿಂಕ್ ಯು ಆರ್ ಗೋಯಿಂಗ್? ಐ ಆಮ್ ಆನ್ ದ ವೇ ಟು ವರ್ಕ್. ಈಸ್ ದ ಪ್ಲೇಸ್ ಆನ್ ಫೈರ್? ನೀನು ಕೆಲಸ ಮಾಡೋ ಜಾಗಕ್ಕೆ ಬೆಂಕಿ ಬಿದ್ದಿದೆಯಾ? ಇಟ್ ಈಸ್ ಅನ್ನೆಸೆಸರಿ. ಕಾನ್ವರ್ಜೇಷನಲ್ಲಿ ನಡೆಯುತ್ತೆ. ಮೈ ಬಾಸ್ ವಾಂಟ್ಸ್ ಮೀ ಆನ್ ಟೈಮ್, ದ್ಯಾಟ್ ಇಸ್ ರೈಟಾ. ಅವನು ಸಿಟ್ಟು ಮಾಡ್ಕೊಳ್ತಾನೆ, ಈಸ್ ಆಲ್ಸೋ ದ ರೈಟಾ. ಆದರೆ ಈಸ್ ಯುವರ್ ಪ್ಲೇಸ್ ಆನ್ ಫೈರ್? ನಾಟ್ ನೆಸೆಸರಿ. ಅನ್ನೆಸೆಸರಿ ಡೀಟೇಲ್ಸ್ ಏನ್ ಹೆಸರು. ಲೆಟ್ ಅಸ್ ಸಿ ದ ನೋಡಿ, ಸಮರಿ ಈಸ್ ರಿಟನ್ ಇನ್ ಜಸ್ಟ್ 4 lines. The police stopped an employee who was riding very fast to his work. The police stopped the employee. Employee ಹೇಳ್ತಾನೆ, I was riding very fast. The policeman stopped me. ಅವೆಲ್ಲ ತೆಗೆದಾಯಿತು. ದ ಪೊಲೀಸ್ ಯಾಕೆಂದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಬಂದಿದ್ದರಿಂದ. ದ ಪೊಲೀಸ್ ಸ್ಟಾಪ್ಡ್ ಆನ್ ಎಂಪ್ಲಾಯಿ ಹೂ ವಾಸ್ ರೈಡಿಂಗ್ ವೆರಿ ಫಾಸ್ಟ್ ಟು ಹಿಸ್ ವರ್ಕ್. ಅವನು ಅಲ್ಲಿ ಕಾರಣ ಹೇಳ್ತಾನೆ, ನಾನು ಜೋರಾಗಿ ಹೋಗ್ತಿದ್ದೆ, ಅವನು ತಡೆದ. ಆಮೇಲೆ ಹೇಳ್ದ, ಜೋರಾಗಿ ವಾಹನವನ್ನು ಓಡಿಸ್ತಾ ಇದ್ದಂಥ ಒಬ್ಬ ನೌಕರನನ್ನು ಪೊಲೀಸು ನಿಲ್ಲಿಸ್ದ. ವೆನ್ ಆಸ್ಟ್ ಈ ರಿಪ್ಲೈಡ್, ಅವನು ಕೇಳ್ದ, ಯಾರು ಪೊಲೀಸ್. ವೆನ್ ಆಸ್ಟ್ ಈ ರಿಪ್ಲೈಡ್ ದಟ್ ಈಸ್ ಬಾಸ್ ವಾಂಟೆಡ್ ಹಿಮ್ ಆನ್ ಟೈಮ್. ಯಾಕೆ ಇಷ್ಟು ಜೋರಾಗಿ ಹೋಗ್ತಿದ್ದೆ ಅಂದರೆ ನನ್ನ ಬಾಸು ಆನ್ ಟೈಮಿಗೆ ಬರಬೇಕು ಅಂತ ಹೇಳ್ತಾನೆ. ಅದರ್ವೈಸ್ ಈ ವುಡ್ ಬಿ ಆಂಗ್ರಿ ಆರ್ ಅನಾಯ್ಡ್. ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಅದಕ್ಕೆ ಅಂತ ಹೇಳ್ದ. ಪೊಲೀಸ್ ಏನು ಮಾಡ್ದ? ದ ಪೊಲೀಸ್ ವಾರ್ನ್ಡ್ ಆ್ಯಂಡ್ ರಿಮೈಂಡೆಡ್ ಹಿಮ್ ಟು ಡ್ರೈವ್ ಸ್ಲೋಲಿ ಆ್ಯಂಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ನೀನು ಜೋರಾಗಿ ಹೋಗ್ತಾ ಇದೆಯಾ, ಈಗ ಮಾಡಬೇಡ ಅಂತ ನೆನಪು ಮಾಡ್ದ. ನಿಧಾನವಾಗಿ ಹೋಗು, ಫಾಲೋ ದ ಟ್ರಾಫಿಕ್ ರೂಲ್ಸ್ ಅಂತ ಹೇಳ್ದ. ಈ ಕನ್ಸೆಂಟೆಡ್ ಆ್ಯಂಡ್ ಡ್ರೋ ಟು ಇಸ್ ವರ್ಕ್. ಅವನು ಆಯಿತು ಅಂತೇಳಿ ಒಪ್ಕೊಂಡ ಮತ್ತೆ ವರ್ಕ್ ಪ್ಲೇಸ್ ಹೋದ. ಯು ಸಿ ದ ನಂಬರ್ ಆಫ್ ಸೆಂಟೆನ್ಸಸ್. ಈ ಸಮರಿ ಅದರಲ್ಲಿರ್ತಕ್ಕಂಥ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದ ಸಮರಿ. ದಿ ಸಮರಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಅವರ್ ಓನ್ ವರ್ಡ್ಸ್. ನಮ್ಮದೇ ಆದ ವರ್ಡ್ಸಲ್ಲಿ ಅನ್ನೆಸೆಸರಿ ಡೀಟೇಲ್ಸನ್ನು ತೆಗೆದಾಕಿ, ಡೈರೆಕ್ಟ್ ಸ್ಪೀಚನ್ನು ತೆಗೆದಾಕಿ, ಓನ್ಲಿ ಇನ್ ಫೋರ್ ಸೆಂಟೆನ್ಸಸ್. ಅಲ್ಲಿ ದೇರ್ ಆರ್ ನಿಯರ್ಲಿ 12 to 13 sentences. 13 ಸೆಂಟೆನ್ಸಲ್ಲಿರೋದನ್ನು ಓನ್ಲಿ ಇನ್ 4 sentences we have summarized without omitting any important point in the passage. So this way we have to summarize. I hope you have understood the skill of writing summaries. Thank you for listening.